ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಈಗ ಹಾಡಾಡ್ತಾ ಇದ್ವಿ, ನಾನು ಜೇಡಿ ಮಣ್ಣು ನನ್ನ ದೇವರು ಕುಂಬಾರ. ಈ ಕುಂಬಾರ ಜೇಡಿ ಮಣ್ಣನ್ನು ರೂಪಿಸ್ತಾರೆ, ಅವರ ಇಷ್ಟದ ಪ್ರಕಾರ ಅವರು ರೂಪಿಸೋದಕ್ಕೆ ಶಕ್ತರು. ಆದರೆ ಇದೇ ವಾಕ್ಯದಲ್ಲಿ ಒಂದು ಪ್ರಶ್ನೆ ದೇವರಲ್ಲಿ ಕೇಳ್ತಾ ಇದ್ದಾರೆ. ಇವತ್ತು ನಮಗೂ ಕೂಡ ನಾನು ಮುಂಚೆ ಹೇಳ್ತಿದ್ನಲ್ವ, ಅಯ್ಯೋ ನಾನು ದೇವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನನ್ನ ಜೀವನ ಇಲ್ವಲ್ಲ, ಒಂದು ರೀತಿಯ ಒಂದು ಒಳ್ಳೆ ಪಾತ್ರೆಯಾಗಿ ನನ್ನ ಜೀವಿತ ಇಲ್ಲ ಅಂತೇಳಿ ನಮಗೂ ಕೂಡ ಪ್ರಶ್ನೆ ಇರ್ಬೋದು. ಆದರೆ ನಾನು ದೇವರ ಕರಗಳಲ್ಲಿ ಇದ್ದೀನಿ ಅಲ್ವಾ, ಆದರೂ ಯಾಕೆ ನನ್ನ ಜೀವಿತ ರೂಪುಗೊಳ್ತಾ ಇಲ್ಲ ಅಂತೇಳಿ ನಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಒಂದು ಉಪಕರಣವಾಗಿ, ಅವರಿಗೆ ಒಂದು ವೆಸಲ್ ಆಗಿ, ಅವರ ಒಂದು ಇನ್ಸ್ಟ್ರೂಮೆಂಟ್ ಆಗಿ ನಾನು ಯೂಸ್ ಆಗ್ತಿಲ್ವಲ್ಲ ಅಂತೇಳಿ ನಮಗೂ ಕೂಡ ಪ್ರಶ್ನೆ ಇರಬಹುದು. ಇದಕ್ಕೆ ದೇವರು ನಮಗೆ ಈ ವಚನದ ಮುಖಾಂತರ ನಮ್ಮ ಜೊತೆಗೆ ಹೇಳ್ತಿದ್ದಾರೆ. ಅಲ್ಲಿ ಆ ಕ್ವೆಶನ್ನ ಓದೋಣ. 18ನೇ ಅಧ್ಯಾಯ 6ನೇ ವಾಕ್ಯ ಓದೋಣ ಯಾರಾದರೂ. ಇಸ್ರಾಯೇಲಿನ ವಂಶಜರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದಾರೆ ಹೇಳಿ? ಅವ್ರಿಗೆ ಮಾಡೋಕ್ಕಾಗಲ್ವಾ? ಆಗುತ್ತೆ. ಆದರೂ ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದರೆ, ನಮ್ಮ ಸಹಕಾರ ಇಲ್ಲದೆ. ಸೊ ಅದೇ ಈ ವಚನದ ಅರ್ಥ ಅಲ್ವಾ. ವಿತೌಟ್ ಮೈ ಕೋಆಪ್ರೇಷನ್, ನಾನೀಗ ಅವರೊಂದಿಗೆ ಸಹಕಾರ ಮಾಡದೇ ಇದ್ದರೆ ಕುಂಬಾರ ಯಾವ ರೀತಿ ರೂಪಿಸ್ಬೇಕು ಅಂತೇಳಿ ಅವರಿಗೆ ದೊಡ್ಡ ಪ್ಲ್ಯಾನ್ ಇದೆ ನಮ್ಮೆಲ್ಲರ ಬಗ್ಗೆನೂ ಅಲ್ವಾ. ಆ್ಯಸ್ ಅ ಯೂತ್ಸ್ ಈಗ ಒಬ್ರೊಬ್ಬರನ್ನು ದೇವರು ಲೋಕದಿಂದ ಬೇರ್ಪಡಿಸಿ ಇಲ್ಲಿಗೆ ಅವರ ರಾಜ್ಯಕ್ಕೆ ಈ ಒಂದು ಮಿನಿಸ್ಟ್ರಿಯ ಮುಖಾಂತರ ಸೇವೆ ಮಾಡೋದಕ್ಕೆ ಕರೆದಿದ್ದಾರೆ ಅಲ್ವಾ. ಈಗ ದೇವರಿಗೆ ರೂಪಿಸೋದಕ್ಕೆ ಅವರು ಶಕ್ತರು, ಅವರಿಗೆಲ್ಲ ಸಾಧ್ಯ ಇದೆ ಅಲ್ವಾ. ಇಡೀ ಲೋಕ ಕತ್ತಲೆ ತುಂಬಿದಾಗ ಬೆಳಕಾಗ್ಲಿ ಅನ್ನೋ ತಕ್ಷಣ ಬೆಳಕಾಯಿತು. ಹಾಗಾದರೆ ನನ್ನ ಜೀವನ ತಕ್ಷಣ ಈಗ ಮಾರ್ಪಾಡಾಗಲಿ, ಪೌಲನಂತೆ ಆಗಲಿ ಅಂದರೆ ಆಗುತ್ತೆ. ನಮ್ಮ ಜೀವಿತನ ದೇವ್ರು ರೂಪಿಸ್ಬೋದು. ಆದರೂ ಇಲ್ಲಿ ದೇವ್ರು ಕೇಳ್ತಾ ಇರೋದು, ಕ್ಯಾನ್ ಐ? ನಾನು ಮಾಡಲಾ? ನಾನು ಮಾಡ್ಬೋದಾ? ಅಂದರೆ ನಮ್ಮ ಹಾರ್ಟ್ ನಾನು ಓಪನ್ ಮಾಡಿ ಕೊಡೋದಾದರೆ, ಅದೇ ಇಲ್ಲಿ ದೇವರ ಹೇಳ್ತಿರೋದು ಅಲ್ವಾ. ಸೊ ಗಾಡ್ ಈಸ್ ಆಸ್ಕಿಂಗ್ ಎ ಕ್ವಶನ್. ನಮ್ಮೆಲ್ಲರಿಗೂ ದೇವ್ರು ಇದೇ ಕ್ವಶನ್ ಕೇಳ್ತಿರೋದು, ನಾನು ಮಾಡಲಾ? ನಾನು ನಿನ್ನನ್ನು ರೂಪಿಸ್ಲಾ? ನಾನು ಕುಂಬಾರ, ನೀನು ಜೇಡಿ ಮಣ್ಣೆ, ನನಗೆ ಶಕ್ತಳೆ, ನಾನು ಶಕ್ತನೇ. ಆದರೂ ದೇವ್ರು ಇಲ್ಲಿ ಕ್ವೆಶನ್ ಕೇಳ್ತಿದ್ದಾರೆ. ಸೊ ಆದ್ದರಿಂದ ಇವತ್ತು ಈ ಒಂದು ವಾಕ್ಯಗಳನ್ನ ಆಲಿಸುವಾಗಲೂ ಕೂಡ ನಮ್ಮ ಹೃದಯ ತೆರೆದುಕೊಡೋಣ. ದೇವರು ರೂಪಿಸ್ತಾರೆ, ಮಾಡ್ಲಾ ನಾನು ಅಂತ ದೇವ್ರು ಏನು ಕೇಳ್ತಿದ್ದಾರೋ ಈ ವಚನಗಳ ಮುಖಾಂತರ ನಮ್ಮೊಳಗೆ ನಾವೀಗ ಆನ್ಸರ್ ಮಾಡೋಣ. ಎಸ್ ಲಾರ್ಡ್, ಐ ಆಮ್ ರೆಡಿ. ಲಾರ್ಡ್, ಐ ಆಮ್ ರೆಡಿ. ನಾನು ರಿಸೀವ್ ಮಾಡ್ಕೊಳ್ತೀನಿ. ನನ್ನನ್ನು ನೀವು ರೂಪಿಸಿ, ನನ್ನನ್ನು ಜಡ್ಜಿ ರೂಪಿಸಿ ಅಂತೇಳಿ ಈ ವಚನ ಈಗ ನಾವೇನು ಕೇಳಿಸ್ಕೊಳ್ತೀವಿ ಅದಕ್ಕೆ ಮುಂಚೆ ಈಗ ಒಂದು ಪ್ರಾರ್ಥನೆ ನಮ್ಮೊಳಗೆ ಮಾಡೋಣ. ಲಾರ್ಡ್, ಐ ಆಮ್ ರೆಡಿ. ನನ್ನನ್ನು ನೀವು ಮಾಡಿ, ನನ್ನನ್ನು ನೀವು ರೂಪಿಸಿ. ಎಷ್ಟೋ ಬಾರಿ ನನಗೆ ಬರುತ್ತೆ ಅಂತ ಹೇಳಿ ನಾವು ಅಹಂಕಾರದಲ್ಲಿ ಜೀವಿಸಿರ್ಬೋದು. ಆದರೆ ಈ ಕ್ಷಣದಲ್ಲಿ ಮಗುವಿನಂತೆ, ದೇವ್ರೆ ನನಗೇನೂ ಗೊತ್ತಿಲ್ಲ, ನನ್ನನ್ನು ನೀವು ರೂಪಿಸಿ ಅಂತೇಳಿ ದೇವರು ಈಗ ಏನು ಕ್ವಶನ್ ಕೇಳ್ತಿದ್ದಾರಲ್ಲ, ಪರ್ಸ್ನಲ್ ಆಗಿ ತಗೊಳ್ಳೋಣ. ನನಗೆ ದೇವ್ರು ಹೇಳ್ತಿದ್ದಾರೆ, ನನ್ನನ್ನು ಒಳ್ಳೆ ರೀತಿಯಲ್ಲಿ ರೂಪಿಸೋದಕ್ಕೆ ದೇವ್ರಿಗೆ ಇಷ್ಟ ಇದೆ. ದೇವರೇ ಮಾಡಿಯಪ್ಪ, ಲಾರ್ಡ್ ಐ ಆಮ್ ರೆಡಿ ಅಂತೇಳಿ ಒಂದು ಆಸೆಯೊಂದಿಗೆ ನಾವು ಈ ಕ್ಷಣದಲ್ಲಿ ಒಂದು ವಚನಗಳನ್ನು ಆಲಿಸೋಣ. ಪ್ರೈಸ್ ದ ಲಾರ್ಡ್. ಸೊ ಫಸ್ಟ್ ಒಂದು ಎಚ್ಚರಿಕೆಯ ಮಾತಿನೊಂದಿಗೆ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ನಾನು ಈ ವರ್ಷ ಪ್ರಾರಂಭಿಸುವಾಗ ನಾನು ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಒಂದು ಪ್ರಾಮಿಸ್ ದೇವ್ರು ಕೊಡ್ತಾರೆ ಅಂತೇಳಿ. ಯಾವ ರೀತಿ ನಾವೆಲ್ಲರೂ ಕೂಡ ಒಂದು ಹೊಸ ವರ್ಷ ಪ್ರಾರಂಭಿಸುವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನೋ ಒಂದು ವಾಗ್ದಾನ ದೇವ್ರು ಕೊಡ್ತಾರೆ, ಆ ಒಂದು ಪ್ರಾಮಿಸ್ ವರ್ಡ್ ಇಟ್ಕೊಂಡು ನಾನು ಹೊಸ ವರ್ಷ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಸೊ ಇದೇ ಥರನೇ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಕಳೆದ ವರ್ಷ ಎಷ್ಟೋ ರೀತಿಯಲ್ಲಿ ಕಳ್ಕೊಂಡಿದ್ದೀನಿ, ಸ್ಪಿರಿಚುವಲ್ ಆಗಿ ಸೋತೋಗಿದ್ದೀನಿ. ದೇವರೇ ಈ ವರ್ಷದಲ್ಲಿ ನನ್ನನ್ನು ಬಲಪಡಿಸಿ ಈ ಒಂದು ವಾಗ್ದಾನ ಕೊಡಿ, ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇರುವಾಗ ದೇವರೊಂದು ಎಚ್ಚರಿಕೆಯ ಮಾತು ಕೊಟ್ಟರು. ಯಾವುದು ಅಂದರೆ ಅದನ್ನೇ ನಾವು ಈ ಸಮಯದಲ್ಲಿ ಧ್ಯಾನಿಸೋಣ. ಹಿಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 15ನೇ ವಾಕ್ಯ. 12:15. ನಿಮ್ಮಲ್ಲಿ ಯಾರು ದೇವರ ಅನುಗ್ರಹವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆಯಾಗಿರಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಯಾವ ದೇವರ ಅನುಗ್ರಹವನ್ನು ನಾವು ಪಡೆದಿದ್ದೀವಿ?
ದೇವರ ಅನುಗ್ರಹ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮೆಲ್ಲರಿಗೂ ನಾಲೆಡ್ಜ್ ಇದೆ. ಸೊ ನಾನು ಅದನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಶುಭ ಸಂದೇಶದ ಅರಿವು ನಮ್ಮೆಲ್ಲರಿಗೂ ಕೂಡ ಇದೆಯಾ? FSC 2ನೇ ಅಧ್ಯಾಯ ಮತ್ತು ಬರ್ನಿಂಗ್ ಬುಷ್, ಕೊಯ್ನೋನಿಯಾ ಎಲ್ಲ ರಿಟ್ರೀಟ್ಸಲ್ಲೂ ಕೂಡ ನಾವು ಕೇಳಿದ್ದೀವಿ. ಆತ್ಮಿಕವಾಗಿ ಹಿಂದೊಮ್ಮೆ ನಾವು ಮರಣ ಹೊಂದಿದ್ವಿ, ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ದೇವರು ರಕ್ಷಿಸಿದ್ದಾರೆ. ಇದೇ ದೊಡ್ಡ ಅನುಗ್ರಹ ಅಲ್ವಾ? ಹೌದಾ? ಇದೇ ಅಲ್ವಾ ದೊಡ್ಡ ದೇವರ ಅನುಗ್ರಹ ನಾವು ಪಡೆದಿರೋದು. ಇಲ್ಲಿ ದೇವರು ಒಂದು ಎಚ್ಚರಿಕೆಯಾಗಿ ಏನು ಹೇಳ್ತಿದ್ದಾರೆ, ಈ ಅನುಗ್ರಹ ನೀವು ಕಳ್ಕೊಳ್ಬಾರ್ದು ಅಂತೇಳಿ. ಇಸ್ರಾಯೇಲ್ ಜನರು ಕಳ್ಕೊಂಡ್ರಲ್ವಾ? ಯಾವ ರೀತಿ? ಅವಿಶ್ವಾಸಿಗಳು. ಅವಿಶ್ವಾಸತನಕ್ಕೆ ಅವರು ಬಿಟ್ಟು ಕೊಟ್ಟು ಅವ್ರು ಏನು ಮಾಡಿದ್ರು, ಈ ದೇವರ ಅನುಗ್ರಹ ಅವರಲ್ಲಿ ನಷ್ಟಪಟ್ಟು ಹೋಯಿತು. ಸಂತ ಪೌಲರು ಹೇಳುವ ಒಂದು ವಾಕ್ಯ, ನನಗೆ ಪರ್ಸ್ನಲ್ ಆಗಿ ದೇವರು ಈ ವಚನದ ಮುಖಾಂತರ ನನಗೆ ಹೇಳಿದ್ರು, ಇದು ನಿನ್ನಲ್ಲಿ ವೇಸ್ಟ್ ಆಗಬಾರ್ದು, ಇದು ನಿನ್ನಲ್ಲಿ ವೇಸ್ಟ್ ಆಗಬಾರ್ದು ಅಂತ. 1 ಕೊರಿಂಥಿ 15:10ನೇ ವಾಕ್ಯದಲ್ಲಿ ಆ ಒಂದೇ ಒಂದು ವರ್ಡ್ ಏನು ವಾಕ್ಯ ಹೇಳುತ್ತೆ ಅಂದರೆ, ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಲಿಲ್ಲ. ಪ್ರೈಸ್ ದ ಲಾರ್ಡ್. ಇದು ಸಂತ ಪೌಲರ ಮಾತು. ಸಂತ ಪೌಲರು ಅನುಭವಿಸಿ ಜೀವಿಸಿ ಹೇಳ್ತಾರೆ, ಅವರ ಅನುಗ್ರಹ, ಈ ದೇವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಲಿಲ್ಲ, ನನ್ನಲ್ಲಿ ವೇಸ್ಟ್ ಆಗಲಿಲ್ಲ ಅಂತೇಳಿ. ಯಾಕಂದರೆ ದೇವರು ನನಗೆ ಈ ವಚನ ಪರ್ಸ್ನಲ್ ಆಗಿ ಹೇಳುವಾಗ, ಕಳೆದ ವರ್ಷ ಅಥವಾ ಎಷ್ಟೋ ವರ್ಷಗಳು ನನ್ನ ಯೌವನದ ಜೀವಿತದಲ್ಲೂ ಎಷ್ಟೋ ರೀತಿಯಲ್ಲಿ ದೇವರು ನನಗೇನು ಈ ಒಂದು ಅನುಗ್ರಹದ ಜೀವಿತ ಕೊಟ್ಟಿದ್ದಾರೋ, ಅವಿಶ್ವಾಸತನಕ್ಕೆ ಬಿಟ್ಟು ಕೊಟ್ಟು ಅಥವಾ ಯಾವುದೋ ಒಂದು ಲೌಕಿಕವಾಗಿ ಶಾರೀರಿಕ ಒಂದು ಸಂಬಂಧಕ್ಕೆ ಒಳಗಾಗ್ತಾ ಶರೀರ ಸ್ವಭಾವಕ್ಕೆ ಬಿಟ್ಟು ಕೊಟ್ಟು ಈ ದೇವರ ಅನುಗ್ರಹ ನಾನು ಕಳ್ಕೊಂಡಿದ್ದೀನಿ. ನಾನು ಪರ್ಸ್ನಲ್ ಆಗಿ ಹೇಳ್ತಿದ್ದೀನಿ, ಈ ಒಂದು ವಚನ ಈ ವರ್ಷದಲ್ಲಿ ನನಗೆ ಒಂದು ಎಚ್ಚರಿಕೆಯಾಗಿ ದೇವರು ಕೊಟ್ಟು, ಸೊ ನಾವೆಲ್ಲರೂ ಕೂಡ ತಗೊಳ್ಳೋಣ, ದೇವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಬಾರ್ದು. ಎಷ್ಟೋ ವರ್ಷಗಳು ನಾವು ಜೀವಿಸ್ಬಿಟ್ಟಿದ್ದೀವಿ, ಎಷ್ಟೋ ರೀತಿಯಲ್ಲಿ ದೇವರ ಕಾರ್ಯ ನಮ್ಮ ಮುಖಾಂತರ ಆಗಬೇಕಾಗಿತ್ತು, ದೇವರು ಎಷ್ಟೋ ದೊಡ್ಡ ಯೋಜನೆ ಇಟ್ಟಿದ್ದಾರೆ, ಆದರೆ ಆಗದೇ ಇರ್ಬೋದು. ಆದರೆ ಇವತ್ತು ದೇವರು ಈ ವಚನದ ಮುಖಾಂತರ ಏನು ಹೇಳ್ತಿದ್ದಾರೆ ಅಂದರೆ, ಇವತ್ತು ಈ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಬಾರ್ದು. ಯಾಕೆಂದರೆ ಇವತ್ತು ಎಷ್ಟೋ ಜನ ಯೌವನಸ್ಥರಿದ್ದಾರೆ, ಹೌದಲ್ವಾ? ಆದರೂ ಇಲ್ಲಿ ಯಾಕೆ ನಿಮ್ಮನ್ನಂತಲೇ ನಾನು ಹೇಳ್ತೀನಿ, ಓಕೆ, ನಿಮ್ಮೆಲ್ಲರನ್ನು ಯಾಕೆ ಪರ್ಸ್ನಲ್ ಆಗಿ ದೇವರು ಕರೆದು ಆರಿಸಿ ಇಷ್ಟೆಲ್ಲ ವಚನಗಳು, ಸ್ವರ್ಗೀಯ ಸತ್ಯದ ವಾಕ್ಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರಾ? ಇದು ದೊಡ್ಡ ಅನುಗ್ರಹ ಅಲ್ವಾ? ಇದನ್ನು ನಾನು ಪಡ್ಕೊಂಡು ನಾನು ಏನು ಮಾಡ್ತಿದ್ದೀನಿ? ವ್ಯರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀನಾ? ಅಥವಾ ಈ ಅನುಗ್ರಹದಿಂದ ನಾನು ನನ್ನ ಜೀವನವನ್ನು ನನಗೆ ಜೀವಿಸೋಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚಿಸ್ಬೇಕು. ಯಾಕಂದರೆ ನನ್ನ ಪರ್ಸ್ನಲ್ ಲೈಫ್, ನನ್ನ ಯೂತ್ ಲೈಫ್ ನಾನು ತಗೊಳ್ಳುವಾಗ ದೇವರು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಆದರೂ ದೇವರು ಬಯಸಿದ ಮಟ್ಟಿಗೆ ನನ್ನ ಜೀವಿತದ ಮುಖಾಂತರ ಆಗಿಲ್ಲ ಅಂತ ಹೇಳಿ ನಾನು ಒಪ್ಕೊಳ್ತೀನಿ. ಎಷ್ಟೋ ರೀತಿಯಲ್ಲಿ ವ್ಯರ್ಥ ಆಗಿದೆ. ಆದರೆ ಈ ವರ್ಷದಲ್ಲಿ ದೇವರು ಈ ವಾಕ್ಯ ಕೊಟ್ಟರು. ಪ್ರತಿದಿನ ನನಗಿದೆ ಅವೇರ್ನೆಸ್ ಕೊಡ್ತಾ, ಒಂದು ಅಲರ್ಟ್ ಬರ್ತಾ ಇರುತ್ತೆ, ಇಲ್ಲ, ದೇವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಬಾರ್ದು, ವ್ಯರ್ಥ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಇವತ್ತು ನಾನು ಜೀವಿಸ್ತಾ ಇದ್ದೀನ, ದೇವರು ನನಗೆ ಅನುಗ್ರಹವಾಗಿ ನನ್ನ ಆತ್ಮಕ್ಕೆ ಜೀವ ಕೊಟ್ಟಿದ್ದಾರಲ್ವಾ, ಈ ಅನುಗ್ರಹ ನನ್ನಲ್ಲೂ ವ್ಯರ್ಥ ಆಗಬಾರ್ದು. ನನ್ನ ಜೀವಿತದ ಮುಖಾಂತರ ಇತರರನ್ನು ಅನುಗ್ರಹಕ್ಕೆ ಕರೆದುಕೊಂಡು ಬರಬೇಕು. ಅದು ಹೋಲಿ ಸ್ಪಿರಿಟ್ ವರ್ಕೆ. ಸೊ ಇದಾಗಬೇಕು ಅನ್ನೋದನ್ನು ದೇವರೊಂದು ಎಚ್ಚರಿಕೆಯಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು ವಿಶ್ವಾಸದ ಆತ್ಮಿಕ ಜೀವಿತದಲ್ಲಿ ನನ್ನ ಪರ್ಸ್ನಲ್ ಲೈಫ್ ಜೊತೆಗೆ ನಾನು ಹೇಳೋದಾದರೆ, ನಾನು ಸ್ಥಿರವಾಗಿ ಅಂತ ನಾನು ನಿಂತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ರೀತಿಯಲ್ಲಿ ಬಿದ್ದಿದ್ದೀನಿ, ಶರೀರ ಸ್ವಭಾವಕ್ಕೆ ಬಿಟ್ಟು ಕೊಟ್ಟು, ನಾರ್ಮಲ್ ಆಗಿ ನಾನು ಹೇಳುವಾಗ ಮೊಬೈಲ್ ಫೋನಿಗೆ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ಆತ್ಮಿಕ ಸೋಮಾರಿತನಕ್ಕೆ ಒಳಗಾಗಿ ದೇವರು ಏನು ನನ್ನ ಜೀವಿತದಲ್ಲಿ ಇಟ್ಟಿದ್ರೋ ಅದನ್ನು ನಾನು ಪೂರ್ತಿಯಾಗಿ ಅನುಭವಿಸೋದಕ್ಕೆ ನಾನು ಬಿಟ್ಟು ಕೊಟ್ಟಿರಲಿಲ್ಲ. 2 ರೀತಿಯಲ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಂದು, ನಾನಾಗಿ ನಾನು ನಡೆದಿದ್ದು ಅಥವಾ ಒಂದು ಶರೀರ ಸ್ವಭಾವಕ್ಕೆ ಒಳಗಾಗಿ ಶೋಧನೆಯನ್ನು ಜಯಿಸಲಾಗದೆ ಪಾಪದಲ್ಲಿ ಬಿದ್ದಿರೋ ಅನುಭವನೂ ಕೂಡ ಇದೆ. ಮತ್ತು ಇನ್ನೊಂದು ಕಡೆ ದೇವರ ನಡೆಸುವಿಕೆಯ ಅನುಭವ ಕೂಡ ಇದೆ. ಸೊ ಅದನ್ನು ವಾಕ್ಯದೊಂದಿಗೆ ನಾವು ಹಾಗೆ ಕಲ್ತ್ಕೊಳ್ಳೋಣ. ನನ್ನ ಪರ್ಸ್ನಲ್ ಲೈಫಲ್ಲಿ ನನಗಾದ ಎಕ್ಸ್ಪೀರಿಯೆನ್ಸ್, ಮತ್ತು ನೀವೆಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ, ಇನ್ನು ಮುಂದೆ ಮಾಡ್ತೀರಾ. ಸೊ ಅದರಲ್ಲಿ ಒಂದು ವಚನ, ಗಲಾತ್ಯ 1ನೇ ಅಧ್ಯಾಯ 15ನೇ ವಾಕ್ಯ ನಾವು ತಗೊಳ್ಳೋಣವಾ? ಗಲಾತ್ಯ
1ನೇ ಅಧ್ಯಾಯ 15ನೇ ವಾಕ್ಯ ಓದೋಣವಾ? ಆದರೆ ನಾನಿನ್ನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ದೇವರು ನನ್ನನ್ನು ತಮ್ಮ ಅನುಗ್ರಹದಿಂದ ಆರಿಸಿಕೊಂಡು ತಮ್ಮ ಸೇವೆಗೆ ಕರೆದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮ್ಮೆಲ್ರಿಗೂ ಗೊತ್ತಿರುವ ವಾಕ್ಯ ಹೌದಲ್ವಾ? ಎಲ್ರಿಗೂ ಗೊತ್ತಿದೆ ದೇವ್ರು ನಮ್ಮನ್ನು ಕರೆದಿದ್ದಾರೆ ಅಂತೇಳಿ. ಫಸ್ಟ್ ನಿಜವಾಗ್ಲೂ ಈ ಒಂದು ವಿಶ್ವಾಸದ ಜೀವಿತದಲ್ಲಿ ಅಥವಾ ಈ ಒಂದು ಸ್ಪಿರಿಚುವಲ್ ಲೈಫ್ ಜರ್ನಿ ಮುಂದಕ್ಕೆ ಹೋಗಬೇಕಾದ್ರೆ ಏಳು ಬೀಳು ಇರುತ್ತೆ. ನನ್ನ ಲೈಫಲ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಈಗ ಬಂದಿರುವ ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ? ಅನೇಕ ಸಂದರ್ಭದಲ್ಲಿ ಬಿದ್ದೋಗ್ತೀವಿ, ಬೇಡ ಅಂತ ಅನಿಸುತ್ತೆ, ಈ ಸ್ಪಿರಿಚುವಲ್ ಲೈಫ್ ಯಾಕೆ ಅಂತ ಹೇಳಿ ಕ್ವಶನ್ ಬರುತ್ತೆ. ಆದರೆ ನಾವು ಮತ್ತೆ ಎದ್ದು ನಿಂತ್ಕೊಳ್ಬೇಕಾದ್ರೆ ನನ್ನನ್ನು ಬಲಪಡಿಸಿದ್ದು ಓಕೆ. ಯಾಕಂದರೆ ಎಷ್ಟೋ ಬಾರಿ ನನಗೂ ಕೂಡ ಅನಿಸಿದೆ, ಯಾಕೆ ಕಷ್ಟ ಆಗ್ತಿದೆ ಅಲ್ಲ, ಕಷ್ಟಗಳಿದೆ, ಮತ್ತೆ ಜಯಿಸೋಕ್ಕಾಗ್ತಾ ಇಲ್ಲ, ಮತ್ತೆ 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 ಬೀಳ್ತಾನೇ ಇದ್ದೀನಲ್ವ, 2 ದಿನ ನಿಂತ್ಕೊಳ್ತೀನಿ, ವಾಕ್ಯ ಕೇಳಿಸ್ಕೊಳ್ತೀನಿ, ಮತ್ತೆ ಬಂದು ಮತ್ತೆ ಸೋತೋಗ್ತಾ ಇದ್ದೀನಲ್ವ, ಹೇಗೆ ಅಂತೇಳಿ ಕ್ವಶನ್ ಬರುವಾಗ ಮತ್ತೆ ಗಿವ್ ಅಪ್ ಮಾಡಿದೆ, ಬಿಟ್ಟು ಕೊಡದೆ ಎದ್ದು ನಿಂತು ಮತ್ತೆ ದೇವರಿಗಾಗಿ ಬದುಕುವಂತೆ ಮಾಡಿದ್ದು ದೇವರ ವಚನ. ಅದರಲ್ಲಿ ಫಸ್ಟ್ ಗಾಡ್ ಹ್ಯಾಸ್ ಕಾಲ್ಡ್ ಮೀ. ನಮ್ಮೆಲ್ಲರನ್ನು ಯಾರು ಕರೆದಿದ್ದಾರೆ? ದೇವರು. ಯಾವ ಮನುಷ್ಯನೂ ಅಲ್ಲ, ಅಥವಾ ನಮ್ಮ ಸ್ವಂತ ಪ್ರಯತ್ನದಿಂದಲೂ ನಾವು ಯಾರೂ ಕೂಡ ಬಂದಿಲ್ಲ, ಅಥವಾ ನಾವು ಯೋಗ್ಯರಾಗಿರೋದ್ರಿಂದನೂ ಅಲ್ಲ, ದೇವರು ನಮ್ಮನ್ನು ಕರೆದಿದ್ದಾರೆ ಹೌದಲ್ವಾ? ಯಾವುದೋ ಬ್ರದರ್ಸು ಅಲ್ಲ, ಸಿಸ್ಟರ್ಸು ಅಲ್ಲ. ಸೊ ನಮಗೆ ನಮ್ಮೆಲ್ರಿಗೂ ಅಷ್ಟೇ ನಮ್ಮ ಜೀವಿತದಲ್ಲಿ, ಈ ವಿಶ್ವಾಸದ ಜೀವಿತದಲ್ಲಿ ನಾವು ಎಷ್ಟೇ ಬಿದ್ದರೂ ನಾವು ಮುಂದಕ್ಕೆ ಮತ್ತೆ ಹೋಗಬೇಕಾದ್ರೆ ನಮಗೆ ಫಸ್ಟ್ ಒಂದು ಕನ್ವಿಕ್ಷನ್ ಬೇಕಾಗಿರೋದು, ಯಾರು ನನ್ನನ್ನು ಕರೆದಿರೋದು? ದೇವರು. ನನಗೆ ಮೊದಲು ಈ ಅರಿವಾಗಬೇಕು, ಗಾಡ್ ಹ್ಯಾಸ್ ಕಾಲ್ಡ್ ಮೀ ಫಾರ್ ದಿಸ್ ಲೈಫ್. ಈ ಒಂದು ಸ್ಪಿರಿಚುವಲ್ ಜರ್ನಿಗೆ ಎಲ್ಲೋ ಆಧ್ಯಾತ್ಮಿಕವಾದ ಮರಣ ಹೊಂದಿದ್ದ ನನ್ನನ್ನು ದೇವರು ಸತ್ಯದ ಅರಿವು ಕೊಟ್ಟು ಈ ಒಂದು ಮಿನಿಸ್ಟ್ರಿಗೆ ಸೇರಿಸಿದ್ದು, ಅದಕ್ಕಿಂತ ಹೆಚ್ಚಾಗಿ ಅವರ ರಾಜ್ಯಕ್ಕೆ ಸೇರಿಸಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಇದು ಯಾರು ಮಾಡಿರೋದು? ದೇವರು. ಸೊ ದೇವರು ನಮ್ಮನ್ನು ಕರೆದಿದ್ದಾರೆ. ಇದಕ್ಕೆ ಸಾಮತಿ ವಾಕ್ಯ ಹೇಳುತ್ತೆ ಅಲ್ವಾ? ಮತ್ತಾಯ 20ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ವಚನ ಏನು ಹೇಳುತ್ತೆ? ಸುಮ್ಮನೆ ನಿಂತುಕೊಂಡಿದ್ದ ಕೆಲವರನ್ನ ದ್ರಾಕ್ಷಿ ತೋಟಕ್ಕೆ ಕರ್ಕೊಂಡೋಗ್ಬಿಟ್ರಲ್ವ. ಆ ರೀತಿ ನಮ್ಮನ್ನು ಸ್ವರ್ಗ ರಾಜ್ಯದ ದ್ರಾಕ್ಷಿ ತೋಟದಲ್ಲಿ ಎಲ್ಲೆಲ್ಲೋ ಇದ್ದವರು ಹೌದಲ್ವಾ, ನಮಗೆ ಯಾರಿಗೂ ಒಬ್ಬೊಬ್ಬರ ಪರಿಚಯ ಇರಲಿಲ್ಲ. ಆದರೆ ದೇವರು ಅವರ ರಕ್ತ ಸಂಬಂಧದ ಮುಖಾಂತರ ನಮ್ಮೆಲ್ಲರನ್ನೂ ಕೂಡ ಈ ಒಂದು ಸ್ವರ್ಗ ರಾಜ್ಯದ ದ್ರಾಕ್ಷಿ ತೋಟದಲ್ಲಿ ಇರಿಸಿದ್ದಾರೆ. ಈ ನೆಕ್ಸ್ಟ್ ಪಾಯಿಂಟ್ ನಮಗೆ ಏನು ಅರಿವಾಗಬೇಕು ಅಂದರೆ, ಇದು ನನ್ನಲ್ಲಿ ದೇವರು ಕೊಟ್ಟಿದ್ದು ಏನಂದರೆ, ನನ್ನಲ್ಲಿ ಎಷ್ಟೋ ಬಾರಿ ಏನು ಕ್ವಶನ್ ಇತ್ತು ಅಂದರೆ, ನನಗಿಂತ ಇವ್ರು ಟ್ಯಾಲೆಂಟ್ ಇದ್ದಾರಲ್ಲ, ಇವ್ರನ್ನ ದೇವ್ರು ಆಯ್ಕೆ ಮಾಡ್ಕೊಂಡಿದ್ರೆ ಎಷ್ಟು ದೇವ್ರ ಕೆಲಸ ಆಗ್ತಿತ್ತಲ್ವ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಪರ್ಸ್ನಲ್ ಆಗಿ ಥಿಂಕ್ ಮಾಡಿದ್ದೀನಿ. ನೋಡು, ಇವ್ರಿಗೆ ಮಾತು ಚೆನ್ನಾಗಿ ಬರುತ್ತೆ, ಇವ್ರು ಚೆನ್ನಾಗಿ ಹಾಡು ಆಡ್ತಾರೆ, ಇವ್ರಿಗೆ ಒಳ್ಳೆ ರೀತಿಯಲ್ಲಿ ಟ್ಯಾಲೆಂಟ್ಸ್ ಇದೆ ಅಲ್ವಾ, ಇವ್ರನ್ನ ದೇವ್ರು ಆಯ್ಕೆ ಮಾಡ್ಕೊಂಡಿದ್ರೆ ಎಷ್ಟು ಒಳ್ಳೆ ಕೆಲಸ ಆಗ್ತಿತ್ತಲ್ವ ಅಂತೇಳಿ ನನ್ನ ಥಾಟ್ ನನ್ನಲ್ಲಿತ್ತು. ನಾನು ಅಂದ್ಕೊಂಡು ಇದ್ದೀನಿ, ನಾನು ದೇವ್ರ ಹತ್ರ, ದೇವ್ರೆ ಯಾಕೆ ನಾನು ಎಷ್ಟು ವೀಕ್ ಇದ್ದೀನಲ್ಲ, ನನಗೆ ಯಾವ ಯೋಗ್ಯತೆಯೂ ಇಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ, ಅಷ್ಟೆಲ್ಲ ನಾಚಿಕೆ ಭಯ, ನನಗೆ ಆ ರೀತಿ ಬೇರೆಯವ್ರನ್ನ ಕಂಪೇರ್ ಮಾಡುವಾಗ ಅಷ್ಟು ಟ್ಯಾಲೆಂಟ್ ಇಲ್ಲ. ಬಟ್ ವೈ ಲಾರ್ಡ್, ನನ್ನನ್ನು ಯಾಕೆ ಕರೆದ್ರಿ, ನನ್ನನ್ನು ಯಾಕೆ ಆರಿಸ್ಕೊಂಡ್ರಿ ಅಂತೇಳಿ ನನ್ನಲ್ಲಿ ಪ್ರಶ್ನೆ ಇತ್ತು. ಅದಕ್ಕೆ ಅಲ್ಲಿ ಅದೇ ವಚನನೇ ಗಲಾತ್ಯ 1:15 ನೀವೇನು ಓದಿದ್ರೋ ಅಲ್ಲೇ ವಾಕ್ಯ ಹೇಳುತ್ತೆ, ಇಟ್ ಈಸ್ ಕಂಪ್ಲೀಟ್ಲಿ ಅ ಗಾಡ್ಸ್ ಗಿಫ್ಟ್ ಅಲ್ವಾ. ಅದು ಅವರ ಅನುಗ್ರಹದಿಂದ ನಮ್ಮನ್ನು ಕರೆದಿರೋದು ಅಲ್ವಾ. ಇದು ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಅಂತೋಣಿ ಬ್ರದರ್, ಓಕೆ, ಅಂತೋಣಿ ಬ್ರದರ್ ಆಗಲೇ ಟಾಕ್ ಕೊಡ್ತಿದ್ರಲ್ಲ, ಅಂತೋಣಿ ಬ್ರದರ್ ಯಾವಾಗಲೂ ಒಂದು ಈಗ ರಿಟ್ರೀಟ್ಸ್ ಎಲ್ಲ ನಡೆಯುವಾಗ ಆ್ಯಕ್ಷನ್ ಸಾಂಗ್ ಎಲ್ಲ ಮಾಡಿಸುವಾಗ ಎಷ್ಟೋ ಜನ ಇದ್ದಾರೆ, ಬಟ್ ಆದರೂ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ನನ್ನನ್ನು ಕರಿತಿದ್ರು ಅಂತೇಳಿ. ಮಲ್ಲಿಕಾ ಬರ್ತಿದ್ಲು, ಮತ್ತು ಮಲ್ಲಿಕಾ ಜೊತೆಗೆ ನಾನು ಇರ್ತಿದ್ದೆ, ನೋಡಿರ್ಬೋದು ಆಗ ಇದ್ದವ್ರು ಅಲ್ವಾ. ಆಲ್ಮೋಸ್ಟ್ ನನ್ನನ್ನು ಕರಿತಾನೆ ಇರ್ತಾಯಿದ್ರು, ಸುಜೀಬಾ ಅಂತೇಳಿ. ನನ್ನ ಡ್ಯಾನ್ಸ್ ನೀವು ನೋಡಿರ್ಬೋದು. ನಾನೀಗ ಡ್ಯಾನ್ಸ್ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಏರಿಯಾದಲ್ಲೂ ಇದನ್ನು ತೊಗೊಳ್ಳಿ, ಎಲ್ಲ ಏರಿಯಾದಲ್ಲೂ ನಾವು ತೊಗೊಳ್ಬೇಕು. ನನಗೆ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ,
ನನಗೆ ಒಂದು ರೀತಿ ಅಸಹ್ಯನೂ ಅನಿಸ್ತಾ ಇತ್ತು. ನನ್ನ ಮುಂದೆನೇ ನನ್ನ ಹತ್ರನೇ ಹೇಳಿದ್ದಾರೆ, ನಿನಗೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತೇಳಿ. ನನಗೆ ಬರಲ್ಲ, ನನಗಿರೋದೇ ಅಷ್ಟು. ನನಗೆ ಆ್ಯಕ್ಚುಲಿ ನನಗೆ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ, ನಾನು ಒಪ್ಕೊಳ್ತೀನಿ. ಆದರೂ ನನ್ನನ್ನು ಅಂತೋಣಿ ಬ್ರದರ್ ಕರೆಯುವಾಗ ನಾನು ನೋ ಅಂತ ಯಾವತ್ತೂ ಹೇಳಿಲ್ಲ, ಬರ್ತಿದ್ದೆ. ಯಾಕಂದರೆ ನನ್ನೊಳಗೆ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವರೇ ಎಷ್ಟು ಜನ ಇವರೆಲ್ಲ ಎಷ್ಟು ಟ್ಯಾಲೆಂಟ್ಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ನಂದು ಮಲ್ಲಿಕಾ ನಿಂತ್ಕೊಂಡು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಮಲ್ಲಿಕಾ ಒಳ್ಳೆ ರೀತಿ ಡ್ಯಾನ್ಸ್ ಮಾಡ್ತಾಳೆ. ನನಗೇನೂ ಗೊತ್ತಿಲ್ಲ. ಓಕೆ, ಸೊ ನಾನು ಅದನ್ನು ಇದು ಮಾಡ್ತಿಲ್ಲ, ಬಟ್ ಕಂಪೇರ್ ಮಾಡಿ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಆಗಿರುವಾಗ ಎಷ್ಟು ಟ್ಯಾಲೆಂಟ್ ಇರೋರು ಇದ್ದಾರೆ, ಒಂದು ರೀತಿ ಅಸಹ್ಯ ಆಗಲ್ವಾ ನಾನು ಅಲ್ಲೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡುವಾಗ ಅಂತೇಳಿ ನನ್ನೊಳಗೆ ಈ ಕ್ವಶನ್ ಇತ್ತು. ಆದರೆ ದೇವರು ಏನೊಂದು ಕನ್ವಿಕ್ಷನ್ ಕೊಟ್ಟರು ಅಂದರೆ, ಎಷ್ಟೋ ಜನ ಟ್ಯಾಲೆಂಟ್ಸ್ ಇರೋರು ಇದ್ದರೂ ವೈ ಗಾಡ್ ಹ್ಯಾಸ್ ಚೋಸನ್ ಯು, ಯಾಕೆ ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಈ ವೀಕ್ನೆಸ್ ಮುಖಾಂತರ ದೇವ್ರ ಮಹಿಮೆ ಬೆಳಗ್ತದೆ. ಸೊ ಥ್ರೂ ಯುವರ್ ವೀಕ್ನೆಸ್ ಗಾಡ್ಸ್ ನೇಮ್ ವಿಲ್ ಬಿ ಗ್ಲೋರಿಫೈಡ್. ಸೊ ನಿಜವಾಗ್ಲೂ ನಾನು ಎಷ್ಟೋ ಬಾರಿ ರಿಜೆಕ್ಟ್ ಮಾಡಿದ್ದೀನಿ ದೇವರ ಕಾಲ್. ಈಗ ಬರೀ ಆ್ಯಕ್ಷನ್ ಸಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಆ್ಯಕ್ಷನ್ ಸಾಂಗಿಗೆ ಮಾತ್ರ ತೊಗೊಬೇಡಿ. ದೇವರು ಒಂದು ಸಣ್ಣ ಈಗ ಒಂದು ಪ್ರಾರ್ಥನೆ ಮಾಡು ಅಂತ ಹೇಳಿ ನಮ್ಗೆ ಹೇಳುವಾಗ ನಾವೆಷ್ಟೋ ಬಾರಿ ರಿಜೆಕ್ಟ್ ಮಾಡಿದ್ದೀವ, ಬೇಡ, ಅಯ್ಯೋ ನನಗೆ ಬರಲ್ಲ ಅಂತೇಳಿ ನಮ್ಗೆ ಅನಿಸಿದೆ. ಮತ್ತು ಎಷ್ಟೋ ಬಾರಿ ವಾಕ್ಯ ಶೇರ್ ಮಾಡಬೇಕು, ಎಲ್ಲೋ ಹೋಗಿ ಹಂಚಬೇಕು, ಯಾವುದೋ ಒಂದು ಯೂತ್ ಹತ್ರ ಹೋಗಿ ಮಾತಾಡಬೇಕು ಅನ್ನುವಾಗ ನಮ್ಗೆ ಹಿಂಜರಿಕೆ, ಅಯ್ಯೋ ನನಗೇನು ಬರುತ್ತೆ, ನನ್ನ ಕೈಯಲ್ಲಿ ಆಗುತ್ತಾ ಅಂತೇಳಿ ನಾನು ಎಷ್ಟೋ ಬಾರಿ ಅಂದ್ಕೊಂಡಿದ್ದೀನಿ. ಬಟ್ ಈ ಒಂದು ವಚನದ ಮುಖಾಂತರ ಏನು ಕನ್ವಿಕ್ಷನ್ ಕೊಟ್ಟರು ಅಂದರೆ, ನೀನು ವೀಕೆ, ನೀನು ಯೋಗ್ಯಳಲ್ಲೇ, ನಿನಗೆ ಯಾವುದೇ ಯೋಗ್ಯತೆ ಇಲ್ಲ, ನೀನು ಬಲಹೀನಳೆ. ಅವ್ರಿಗೆ ಕಂಪೇರ್ ಮಾಡೋದಾದರೆ ಯು ಆರ್ ನಥಿಂಗ್, ಬಟ್ ಐ ಹ್ಯಾವ್ ಕಾಲ್ಡ್ ಯು. ನಾನು ನಿನಗೆ ಕರೆದಿರೋದೆ ನೀನು ಇಲ್ಲಿ ಬಂದು ನನ್ನ ಮಹಿಮೆ ಬೆಳಗಿಸ್ಬೇಕು ಅಂತೇಳಿ. ಯಾವಾಗ ಅದನ್ನು ಬಿಟ್ಟು ಕೊಟ್ಟು ನಾನು ಮಾಡುವಾಗ, ನಾನು ಅಲ್ಲಿ ಹೋಗಿ ಒಂದು ಆ್ಯಕ್ಷನ್ ಸಾಂಗ್ ಮಾಡುವಾಗಲೂ ನನ್ನೊಳಗೆ ಒಂದೇ ಒಂದು ಸಂತೋಷ ಆಗ್ತಿತ್ತು. ನಾನು ನಿಂತ್ಕೊಂಡು ಸುಮ್ಮನೆ ಹೀಗೆ ಮಾಡ್ತಿದ್ದೀನಿ, ಅಷ್ಟು ಬಾಡಿ ನನಗೆ ಬರ್ತಾ ಇಲ್ಲ, ಬಟ್ ಆದರೂ ಹೀಗೆ ಮಾಡುವಾಗಲೂ ನನ್ನೊಳಗೆ ಒಂದೇ ಒಂದು ಸಂತೋಷ ಇತ್ತು. ದೇವರೇ ನೀವು ನನ್ನ ಆರಿಸ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಮಹಿಮೆ ಬೆಳಗ್ತಾ ಇದೆ. ಅದು ಎಷ್ಟು ಜನಕ್ಕೆ ಏನಾಗ್ತಿದೆಯೋ, ಬಟ್ ಥ್ರೂ ದಿಸ್ ಆ್ಯಕ್ಷನ್ ಸಾಂಗ್ ಸಂಬಡಿ ಈಸ್ ಕಮಿಂಗ್ ಟು ಗಾಡ್ ಅಂತ ಮಾತ್ರ ನೋಡ್ತಾ ಇದ್ದೆ ನಾನು. ಅಷ್ಟೇ ಅದಾಗಿದೆ, ನಾನು ವಿಶ್ವಾಸಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಇಷ್ಟು ಮಾತ್ರ ಅಲ್ಲ, ಇದೊಂದು ವಿಷಯ, ಅದೇ ಥರ ಸ್ಕಿಟ್ಟಲ್ಲೂ ಅಷ್ಟೇ ನಾನು ಎಷ್ಟು ನೋ ಅಂತ ಹೇಳಿದ್ದೀನಿ, ಅದಾದಮೇಲೆ ನೋ ಅನ್ನಬಾರ್ದು ಅಂತ ನನ್ನೊಳಗಿಂದ ಹೋಲಿ ಸ್ಪಿರಿಟ್ ಕೊಟ್ಟಿದ್ದು ಒಂದೇ ಇದಕ್ಕೆ, ಐ ಹ್ಯಾವ್ ಕಾಲ್ಡ್ ಯು ಇವನ್ ದೋ ಯು ಆರ್ ವೀಕ್. ಸೊ ನೀನು ವೀಕೆ ನಾನು ಕರೆದಿದ್ದೀನಿ ಆದರೆ ಅಂತೇಳಿ. ಸೊ ನಮಗೆ ಸೆಕೆಂಡ್ ಕನ್ವಿಕ್ಷನ್ ನನಗಾದದ್ದು ಅಥವಾ ನಮ್ಮೆಲ್ಲರಿಗೂ ಆಗಬೇಕಾಗಿರೋದು, ನಾವೆಲ್ಲರೂ ವೀಕೆ, ನಾವೆಲ್ಲರೂ ಬಲಹೀನರೇ, ಆದರೆ ದೇವರು ನಮ್ಮನ್ನು ಕರೆದಿರೋದು ಇದು ದೇವರ ದೊಡ್ಡ ಗಿಫ್ಟ್, ಇದು ದೇವರ ಅನುಗ್ರಹ. ಸೊ ಫಸ್ಟ್ ಥಿಂಗ್, ಗಾಡ್ ಹ್ಯಾಸ್ ಕಾಲ್ಡ್ ಮೀ ಆ್ಯಂಡ್ ಗಾಡ್ಸ್ ಕಾಲ್ ಇಸ್ ಗಿಫ್ಟ್. ಇದು ಕೃಪೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಮತ್ತೆ ಹಾಗೆ ಅದೇ ವಾಕ್ಯದಲ್ಲಿ ವಚನ ಹೇಳುತ್ತೆ, ಯಾಕೆ ಕರೆದಿದ್ದೀನಿ ಅಂತಂದರೆ ಅವರ ತಮ್ಮ ಸೇವೆಗೆ ಕರೆದರು. ಸೊ ಗಾಡ್ ಹ್ಯಾಸ್ ಕಾಲ್ಡ್ ಅಸ್ ಯಾವುದಕ್ಕೋಸ್ಕರ? ಅವರ ಸೇವೆ ಮಾಡೋದಕ್ಕೋಸ್ಕರ, ಹೌದಲ್ವಾ? ನಮ್ಮೆಲ್ಲರನ್ನೂ ಕೂಡ ಅವರ ಸೇವೆ ಮಾಡೋದಕ್ಕೋಸ್ಕರ ನಮ್ಮೊಬ್ಬೊಬ್ಬರನ್ನು ಕೂಡ ಕರೆದಿದ್ದಾರೆ. ಸೊ ಈಗ ಈ ಒಂದು ಸೇವೆಯ ಜೀವನ, ಈಗ ನಾವೆಲ್ಲರೂ ದೇವರ ವಚನಗಳನ್ನ ಕೇಳಿಸ್ಕೊಳ್ತಾನೆ ಇದ್ದೀವಿ. ನಮ್ಮೆಲ್ಲರಲ್ಲೂ ಆಸೆ ಏನಿದೆ? ಏನಾದರೂ ಮಾಡಬೇಕು, ಅವರಿಗಾಗಿ ಏನಾದರೂ ಮಾಡಬೇಕು, ಜೀವಿಸಬೇಕು ಅಂತೇಳಿ ನಮಗೆ ಆಸೆ ಇದೆ. ಆದರೆ ಅಷ್ಟರ ಮಟ್ಟಿಗೆ ಮಾಡೋಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ ಅಲ್ಲ? ಸೊ ವಾಟ್ ಈಸ್ ದ ರೀಸನ್, ಅಥವಾ ಹೇಗೆ? ನನಗೆ ಈ ಬ್ರದರ್ ಇಲ್ಲಿ ವಾಕ್ಯ ಶೇರ್ ಮಾಡು ಅಂತ ಹೇಳುವಾಗ ನಾನು ಪ್ರೇಯರ್ ಮಾಡ್ತಾ ಇದ್ದೆ, ದೇವರೇ ನಿಮ್ಮ ವಚನ ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಯೂತ್ಸಿಗೆ ಅಂತೇಳಿ ಪರ್ಸ್ನಲ್ ಆಗಿ ಪ್ರೇಯರ್ ಮಾಡುವಾಗ ನನಗನ್ಸಿದ್ದು ವಾಟ್ ಈಸ್ ಮಿಸ್ಸಿಂಗ್, ಏನು ಮಿಸ್ ಆಗ್ತಿದೆ ಅಂದರೆ, ಈ ದಿನಗಳಲ್ಲೆಲ್ಲ ಬರ್ನಿಂಗ್ ಬುಷ್ 2 ಅಲ್ಲೂ ನಾವು ಕೇಳಿಸ್ಕೊಂಡಿದ್ದೀವಿ. ಮೊನ್ನೆ ಒಂದು ಮೈಸೂರಲ್ಲೂ ಅನಿಸುತ್ತೆ, ಅಲ್ಲೂ ಕೂಡ ಧ್ಯಾನದಲ್ಲೂ ಕೂಡ ಪ್ರೇಯರಲ್ಲೂ ಕೂಡ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಒಂದೇ ಒಂದು ವೆರಿ ಮಚ್ ವಾಟ್ ಈಸ್ ಇಂಪಾರ್ಟೆಂಟ್, ಏನು ಮಿಸ್ಸಿಂಗ್ ಆಗ್ತಿದೆ ಅಂದರೆ ನೋಯಿಂಗ್ ಜೀಸಸ್. ಅವ್ರನ್ನ ಅರ್ಥಕೊಳ್ಳೋ ವಿಷಯದಲ್ಲಿ ಎಲ್ಲೋ ತಪ್ಪಿ ಹೋಗ್ತಾ ಇದ್ದೀವಿ ಅಂತೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅಕಾರ್ಡಿಂಗ್ ಟು CCC Catechism of Catholic Church, why did God create us? To know Him, to love Him, to serve Him, ಅಲ್ವಾ?
ಸೊ ಮೊದಲು ಅವರನ್ನು ಅರಿತುಕೊಳ್ಳದೆ ಇದ್ದರೆ ಅವರನ್ನು ನಾವು ಪ್ರೀತಿ ಮಾಡೋಕ್ಕೂ ಆಗಲ್ಲ, ಅವ್ರನ್ನ ಪ್ರೀತಿಸದೇ ಇದ್ದರೆ ಅವರ ಸೇವೆ ಮಾಡೋದಕ್ಕೂ ನಿಜವಾಗ್ಲೂ ಸಾಧ್ಯ ಇಲ್ಲ. ನಾವು ಅಂದುಕೊಳ್ಬೋದು ನಾನು ಏನಾದರೂ ಮಾಡಬೇಕು ಅಂತೇಳಿ, ಆದರೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಫಸ್ಟ್ ಸ್ಟೆಪ್ಪಲ್ಲೇ ನಾವೆಲ್ಲೋ ಮಿಸ್ ಆಗ್ತಾ ಇದ್ದೀವಿ. ಯಾವ ವಿಷಯದಲ್ಲಿ? ಅವ್ರನ್ನ ಅರ್ಥಕೊಳ್ಳೋ ವಿಷಯದಲ್ಲಿ. ಈಗ ಅವ್ರನ್ನ ಅರ್ಥಕೊಳ್ಳೋ ವಿಷಯ ಅಂತ ಬರುವಾಗ ಕೇಳಿಸ್ಕೊಳ್ತಾನೆ ಇದೀವಲ್ಲ ವಾಕ್ಯಗಳನ್ನ, ಅಲ್ವಾ? ಈಗ ಇಲ್ಲಿ ನಾವು ಕೇಳಿಸ್ಕೊಳ್ದೇ ಇರೋಷ್ಟು ಇಲ್ವೇ ಇಲ್ಲ. ಯಾಕಂದರೆ ಎಲ್ಲ ಧ್ಯಾನದಲ್ಲೂ ನಾವೇನು ಮಾಡ್ತಾ ಇದ್ದೀವಿ? ವಚನ ಕೇಳಿಸ್ಕೊಳ್ತಾನೆ ಇದ್ದೀವಿ. ಆಗಲ್ಲ, ನಾವು ಅರಿತಾ ಇದ್ದೀವಲ್ವಾ, ಅರ್ಥಕೊಳ್ತಾ ಇದ್ದೀವಲ್ವಾ, ಹೌದಲ್ವಾ? ಒಂದು ಪ್ರೇಯರ್ ಮಿಸ್ ಮಾಡದೆ ಅಟೆಂಡ್ ಮಾಡ್ತಾನೆ ಇದ್ದೀವಿ, ರಿಟ್ರೀಟ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ. ಎಷ್ಟೋ ರಿಟ್ರೀಟ್ಸ್ ಆಯಿತು, ಬರ್ನಿಂಗ್ ಬುಷ್ ಆಯಿತು, ಕೊಯ್ನೋನಿಯಾ 10 ಕೊಯ್ನೋನಿಯಾ ಆಯಿತು. ಇದೆಲ್ಲದರಲ್ಲೂ ಏನು ಮಾಡಿದ್ದು? ನಾವು ಅರ್ಥಕೊಳ್ತಾನೆ ಇದ್ದೀವಿ. ಅದಕ್ಕಂತ ನಾನು ಹೇಳ್ತಾ ಇಲ್ಲ ಒಂದೇ ಸಾರಿ ನಾವು ಪರ್ಫೆಕ್ಟ್ ಆಗ್ತೀವಿ ಅಂತ, ಬೀಳ್ತೀವಿ, ಅದೆಲ್ಲ ಇದೆ. ಆದರೆ ಇಫ್ ಐ ಹ್ಯಾವ್ ಟು ಸರ್ವ್ ಹಿಮ್, ನಾನು ಅವರಿಗೋಸ್ಕರ ಅಂತ ದೃಢವಾಗಿ ನಿಲ್ಲಬೇಕಾದ್ರೆ, ಯಾವುದೇ ಬ್ರದರ್ಸ್ ಫೋರ್ಸ್ ಇಲ್ಲದೆ. ಈಗ ಬ್ರದರ್ಸ್ ನಮ್ಮನ್ನು ಫೋರ್ಸ್ ಮಾಡಿದ್ದಾರೆ, ಆಗ ಫೋರ್ಸ್ ಮಾಡ್ತಾ ಇದ್ರು, ಯಾವಾಗಲೂ ಹೇಳ್ತಾ ಇದ್ರು ಏನಾದರೂ ಮಾಡಿ, ಹೋಗಿ ಯೂತ್ಸ್ ಹತ್ರ ಹೋಗಿ ಅವರಿಗೆ ಹೇಳಿ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರೇಯರ್ ಮಾಡಿ. ಈ ಥರ ಎಲ್ಲ ಹೇಳುವಾಗ 2 ದಿನ ಮಾಡ್ತೀವಿ ಅಥವಾ 1 ತಿಂಗಳು ಮ್ಯಾಕ್ಸಿಮಮ್ ಮಾಡೋದಾದರೆ, ಅದಾದಮೇಲೆ ಮತ್ತೆ ಸ್ಟಾಪ್ ಆಗ್ತಿದ್ದು. ವೈ? ವಾಟ್ ಈಸ್ ದ ರೀಸನ್? ಏನು ಕಾರಣ? ಯಾಕೆ? ನಾವು ಪರ್ಸ್ನಲ್ ಆಗಿ ಅವರ ಸೇವೆ ಮಾಡಬೇಕಾದ್ರೆ, ನಿಂತ್ಕೊಳ್ಬೇಕಾದ್ರೆ ಫಸ್ಟ್ ಥಿಂಗ್ ಏನು ಇಂಪಾರ್ಟೆಂಟ್ ಅಂದರೆ ಅವ್ರನ್ನ ಅರ್ಥಕೊಳ್ಳೋದು ಅಂತ ಹೇಳುವಾಗ ಥಿಯರಿಟಿಕಲ್ ನಾಲೆಜ್ ನಮ್ಮೆಲ್ಲರಿಗೂ ತುಂಬಾ ಇದೆಯಾ? ಏಸು ಬಂದರು, ಏಸು ಸತ್ರು, ಶುಭ ಸಂದೇಶದ ಅರಿವು ಕೂಡ. ಅದಕ್ಕಂತ ಕೇಳಿಸ್ಕೊಳ್ಳೋದ್ರಿಂದ ಏನು ಯೂಸ್ ಆಗ್ತಿಲ್ಲ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಯೂಸ್ ಆಗ್ತಿದೆ. ನನ್ನ ಪರ್ಸ್ನಲ್ ಲೈಫಲ್ಲೂ ದೇವ್ರ ವಾಕ್ಯ ಕೇಳಿಸ್ಕೊಳ್ತಾನೆ ನಮಗೆ ನಾನು ಪರ್ಸ್ನಲಿ ನನ್ನ ಲೈಫ್ ಹೇಳುವಾಗ ಹೇಗೋ ಹೋಗ್ತಾ ಇತ್ತು, ಅಷ್ಟರ ಮಟ್ಟಿಗೆ ಹಿಂದಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇರೋದ್ರಿಂದ ಮತ್ತೆ ಇಲ್ಲಪ್ಪ ಅಂತ ಬರೋಕ್ಕಾಗ್ತಾ ಇತ್ತು. ಆದರೆ ಪರ್ಸ್ನಲಿ ಸ್ಟ್ಯಾಂಡ್ ಫರ್ಮ್ ಅಂತ ಹೇಳ್ತೀವಲ್ವ, ಆ ರೀತಿ ದೃಢವಾಗಿ ನಿಂತ್ಕೊಂಡು ಅವರ ಸೇವೆ ಮಾಡೋಕ್ಕೆ ಎಷ್ಟೋ ರೀತಿಯಲ್ಲಿ ಆಗಲಿಲ್ಲ ನನ್ನ ಜೀವಿತದಲ್ಲಿ. ಒಂದು ಮುಖ್ಯವಾದ ಕಾರಣ, ಅವ್ರನ್ನ ಅರಿತುಕೊಳ್ಳೋದ್ರಲ್ಲಿ ಎಲ್ಲೋ ಮಿಸ್ ಆಗ್ತಿದೆ. ಅವ್ರನ್ನ ಅರ್ಥಕೊಳ್ಳೋದು ಅಂತ ಹೇಳುವಾಗ ವಾಟ್ ಈಸ್ ದ ಮೀನಿಂಗ್? ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್, ಅನುಭವದ ಅರಿವು, ಹೌದಲ್ವಾ? ಅನುಭವದ ಅರಿವು ಅಂತ ಹೇಳುವಾಗ ಇದಕ್ಕೆ ನಮಗೆ ದೇವ್ರ ಜ್ಞಾನ ಬೇಕು, ಪವಿತ್ರಾತ್ಮರ ಸಹಾಯ ಬೇಕು, ಹೌದಲ್ವಾ? ಸೊ ಇದಕ್ಕೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಶೇರ್ ಮಾಡಬೇಕು ಅನ್ನುವಾಗ ನನ್ನಲ್ಲಿ ಒತ್ತಾಯ ಬಂದಿದ್ದೇನೆಂದರೆ, ನನ್ನ ಜೊತೆ ಕೂತ್ಕೊಂಡ್ರೆ ನಾನು ಕಲಿಸ್ಕೊಡ್ತೀನಿ ಇವರಿಗೆ. ಈಗ ಇಲ್ಲಿ ಮಿಸ್ ಆಗಿರೋದೇ ಅದು ಅಂತ ನನಗನ್ನಿಸ್ತು ಪರ್ಸ್ನಲ್ ಆಗಿ. ಕೂತ್ಕೊಳ್ತಾ ಇಲ್ವಲ್ಲ, ಎಲ್ಲರೂ ಸ್ಪಿರಿಚುವಲ್ ಆಗಿ ಓಡ್ತಾ ಇದ್ದಾರೆ, ಬ್ಯುಸಿಯಾಗೇ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಆದರೆ ವಾಕ್ಯ ಅರಿತುಕೊಳ್ಳೋದಕ್ಕೋಸ್ಕರ ನನ್ನ ಜೊತೆ ಕೂತ್ಕೊಳ್ಳೋದ್ರಲ್ಲಿ ನಿರತರಾಗ್ತಾ ಇಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಇದು ಎಷ್ಟು ಜನಕ್ಕೆ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಯಾರಿಗೆಲ್ಲ ಅಪ್ಲೈ ಆಗುತ್ತೋ ತಗೊಳ್ಳೋಣ. ನಾವು ಪರ್ಸ್ನಲ್ ಆಗಿ ಕೂತ್ಕೊಂಡು ಅವ್ರನ್ನ ಅರಿತುಕೊಳ್ತಾ ಇದ್ದೀವ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿ ನೋಡೋಣ. ನನಗೆ ಈ ಒಂದು ಬರ್ನಿಂಗ್ ಬುಷ್ ರಿಟ್ರೀಟ್ಸ್ ಕೇಳಿ ಆದಮೇಲೆ ಒಂದೇ ಒಂದು ವರ್ಡ್ ಒಳಗೆ ಏನು ಒತ್ತಾಯ ಬರ್ತಿತ್ತು ಅಂದರೆ, ಮತ್ತಾಯ 11:28 ಆ ಒಂದೇ ಒಂದು ವರ್ಡ್ ಏನಂದರೆ, ಲರ್ನ್ ಫ್ರಮ್ ಮೀ, ನನ್ನಿಂದ ಕಲ್ತ್ಕೊಳ್ಳಿ. ಇದು ಪ್ರತಿದಿನ ಒಳಗೆ ಮತ್ತೆ ಇದಾಗ್ತಾ ಇದೆ, ನನ್ನಿಂದ ಕಲ್ತ್ಕೋ ನೀನು ಅಂತೇಳಿ. ಯಾಕಂದರೆ ದೇವ್ರು ಕಲಿಸ್ಕೊಡಕ್ಕೆ ರೆಡಿ ಇದ್ದಾರೆ. ಸಮಾರ್ಯದ ಮಹಿಳೆ, ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯಾವಾಗ ಒಂದು ಅನ್ಯೋನ್ಯತೆಯಲ್ಲಿದ್ದು ದೇವರ ಅರಿವು ಅವರನ್ನೇ ಅವ್ರು ಪ್ರಕಟಪಡಿಸಿದ್ರೋ, ಆಗ ದೇವ್ರ ಮೇಲೆ ಅವಳಿಗೆ ಪ್ರೀತಿ ಬಂತು, ಧೈರ್ಯವಾಗಿ ಹೋಗಿ ಶುಭ ಸಂದೇಶವನ್ನು ಸಾರಕ್ಕೆ ಸಾಧ್ಯ ಆಯಿತು ಅಲ್ವಾ? ಇವತ್ತು ನಮಗೂ ಕೂಡ ಶುಭ ಸಂದೇಶ ಸಾರಕ್ಕಾಗಬೇಕು, ಧೈರ್ಯವಾಗಿ ಅವರ ರಾಜ್ಯಕ್ಕಾಗಿ ನಾವು ನಿಲ್ಲಬೇಕಾದ್ರೆ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಬೇಕು, ಅನುಭವದ ಅರಿವು ಆಗಬೇಕು. ಸೊ ನಾನು ಪರ್ಸ್ನಲಿ ಏನು ಮಾಡ್ತಿದ್ದೆ ಅಂದರೆ, ನನಗೆ ಫಸ್ಟ್ ಗೊತ್ತಿರಲಿಲ್ಲ ಹೇಗೆ ಕಲಿಯೋದು, ಹೇಗೆ ಅರ್ಥಕೊಳ್ಳೋದು ಅಂತೇಳಿ. ಆಗ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಏನು ಅಂತಂದರೆ, ಏನು ಟಾಕ್ಸ್ ಕೇಳಿಸ್ಕೊಳ್ತಾ ಇದ್ವೋ, ಈಗ ರಿಟ್ರೀಟ್ಸ್ ಅಥವಾ ಧ್ಯಾನಕ್ಕೆ ನಾನು ಕೂಡ ಒಂದು ಮಿಸ್ ಮಾಡ್ತಾ ಇರಲಿಲ್ಲ, ಕೇಳಿಸ್ಕೊಳ್ತಾನೆ ಇದ್ದೆ, ಹೋಗ್ತಾನೆ ಇದ್ದೆ. ಈ ಥರ ಕೇಳಿಸ್ಕೊಳ್ತಾ ಇದ್ದಿದ್ದು ರೆಕಾರ್ಡ್ ಮಾಡ್ತಾ ಇದ್ವಿ. ಆಗ ಯೂಟ್ಯೂಬಲ್ಲಿ ಅಷ್ಟು ಆಗ್ತಿರಲಿಲ್ಲ.
ಯೂಟ್ಯೂಬಲ್ಲಿ ಅಷ್ಟಿರಲಿಲ್ಲ. ಸೊ ಏನು ಕೇಳಿಸ್ಕೊಳ್ತಾ ಇದ್ವೋ ಮನೆಗೆ ಬಂದು ನನಗೆ ಗೊತ್ತಿಲ್ಲ ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಅರ್ಥಕೊಳ್ಳೋದು ಅಂತೇಳಿ. ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ಲದೆ ಇರುವಾಗ ನನಗೆ ಹೋಲಿ ಸ್ಪಿರಿಟ್ ಕೊಟ್ಟ ಥಾಟ್ ಪ್ರಕಾರ ನಾನೇನು ಮಾಡ್ತಾಯಿದ್ದೆ ಅಂದರೆ, ಒಂದೊಂದು ಟಾಕ್ ಕೇಳಿಸ್ಕೊಳ್ಳೋದು, ಬಂದು ಬರೆಯೋದು. ಆ ಟಾಕ್ನ ಮತ್ತೆ ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡು ಒಂದೊಂದು ಕ್ಲೀನಾಗಿ ಮತ್ತೆ ಬರಿತಾ ಇದ್ದೆ. ಈ ರೀತಿ ಎಷ್ಟೋ ಡೈರೀಸ್ ಬರೆದಿಟ್ಟಿದ್ದೀನಿ. ಬರೆದಿರೋದೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನಗೆಲ್ಲ ಅನುಭವ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳೋ ವಿಷಯದಲ್ಲಿ ನಾವು ಏನು ಹೆಜ್ಜೆ ಇಡ್ತಾ ಇದ್ದೀವಿ, ಏನು ನಮ್ಮ ಜೀವಿತದಲ್ಲಿ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದು ನಾವೆಲ್ಲರೂ ಕೂಡ ಯೋಚಿಸಬೇಕು. ಯಾಕಂದರೆ ಓನ್ಲಿ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್, ಇಸ್ ನೋಯಿಂಗ್ ಗಾಡ್. ಅವನ್ನ ಅರ್ಥಕೊಳ್ಳೋದು ಒಂದೇ ನಮ್ಮೆಲ್ಲರಿಗೂ ಕೂಡ ಅತಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ಸೊ ಈ ರೀತಿ ಕೇಳಿಸ್ಕೊಳ್ತಾ ಬರಿತಾ ಈ ರೀತಿ ಮಾಡ್ತಾ ಇದ್ದೆ. ಅದಾದ ಮೇಲೆ ದೇವರು ಕಲಿಸ್ಕೊಟ್ರು ಯಾವ ರೀತಿ ಧ್ಯಾನ ಮಾಡೋದು, ಯಾವ ರೀತಿ ಅರ್ಥಕೊಳ್ಳೋದು ಅಂತೇಳಿ. ಫಸ್ಟ್ ಅವ್ರ ಜೊತೇಲಿ ಕೂತ್ಕೊಳ್ಬೇಕು, ಅದೇ ಇಂಪಾರ್ಟೆಂಟ್. ಅವ್ರ ಜೊತೇಲಿ ಕೂತ್ಕೊಳ್ದೆ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡದೆ ಅವ್ರನ್ನ ಅರ್ಥಕೊಳ್ಳೋಕ್ಕಾಗಲ್ಲ. ನಾವು ಹೇಳ್ಬೋದು, ನಮಗೆ ತುಂಬ ಬ್ಯುಸಿ ಆಗಿದ್ದೀವಿ, ಕೆಲಸ ಕಾರ್ಯ ಇದೆಲ್ಲ ಇದೆ, ಹೇಗೆ ಸ್ಪೆಂಡ್ ಮಾಡೋದು ಎಲ್ಲೋ ಆಗ್ತಾ ಇಲ್ಲ ಅಂತೇಳಿ. ಅದು ಕೂಡ ನನ್ನ ಲೈಫಲ್ಲಿ ನಾನು ಹೇಳುವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಫ್ರೀಯಾಗಿದ್ದೆ. ಫ್ರೀಯಾಗಿರುವಾಗಲೂ ದಾಹ ಇಲ್ಲದೆ ಇದ್ದರೆ ನಾವು ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡಲ್ಲ. ಅದಕ್ಕೆ ನಾನೇ ಎಕ್ಸಾಂಪಲ್. ಯಾಕಂದರೆ ನಾನು ಫ್ರೀಯಾಗಿ ಇದ್ದಾಗಲೂ ನಾನು ಆ್ಯಕ್ಚುಲಿ ವಾಕ್ಯ ಓದೋದಕ್ಕೋ ದೇವ್ರ ವಾಕ್ಯ ಕಲಿಯೋದಕ್ಕೋ ನಾನು ಸ್ಪೆಂಡ್ ಮಾಡಿಲ್ಲ. ನಮಗೆ ದಾಹ ಇರಬೇಕು. ಆ್ಯಂಡ್ ದ ಮೋರ್ ಥಿಂಗ್, ಇದರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಒಂದರ ಇಂಪಾರ್ಟೆನ್ಸ್ ಗೊತ್ತಾದರೆ ಅದು ಎಷ್ಟೇ ಇದಾದರೂ ವಿ ವಿಲ್ ಗಿವ್ ಟೈಮ್ ಅಲ್ವಾ. ನಮಗೆ ಒಂದರ ಇಂಪಾರ್ಟೆನ್ಸ್ ಗೊತ್ತಿದ್ದರೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಮಗೆ ಗೊತ್ತಾದರೆ ನಾವೇನು ಮಾಡ್ತೀವಿ, ಅದನ್ನು ಹುಡುಕ್ತೀವಿ, ಅದನ್ನು ಕಂಡ್ಕೊಳ್ತೀವಿ. ಈಗ ನನ್ನ ಬಳಿಯಲ್ಲಿದ್ದ ಒಂದು ಚಿನ್ನ ಕಳ್ಕೊಂಡ್ಬಿಡ್ತು ಅಂತ ಅಂದರೆ ಅದರ ಇಂಪಾರ್ಟೆನ್ಸ್ ನನಗೆ ಗೊತ್ತಿರೋದ್ರಿಂದ ನಾನು ಏನು ಮಾಡ್ತೀನಿ, ಅದು ಸಿಗೋವರೆಗೂ ಹುಡುಕ್ತೀನಿ. ಅಯ್ಯೋ ಚಿನ್ನಕ್ಕೆ ಬೆಲೆ ಇದೆ, ಕಳ್ಕೊಂಡಿದ್ದೀನಲ್ವಾ, ಅಯ್ಯೋ ನನಗೆ ಅದು ಬೇಕೇ ಬೇಕು ಅಂತೇಳಿ ಹುಡುಕ್ತೀವಲ್ವಾ. ಈಗ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳೋ ವಿಷಯದಲ್ಲಿ ನಾನು ಟಾಕ್ಸ್ ಬಗ್ಗೆ ಇದು ಯಾವುದ್ರ ಬಗ್ಗೆನೂ ಹೇಳ್ತಾ ಇಲ್ಲ. ನಾವೆಲ್ಲರೂ ಪ್ರೀಚಿಂಗ್ಸ್ ತುಂಬ ಕೇಳಿಸ್ಕೊಳ್ತಾನೆ ಇದ್ದೀವಿ. ಅದು ಯೂಸ್ಫುಲ್ಲೇ, ಅದನ್ನು ನಾನು ರಿಜೆಕ್ಟ್ ಮಾಡ್ತಿಲ್ಲ, ಅದು ಮಾಡಬಾರ್ದು ಅಂತಲ್ಲ, ಅದು ಕೇಳಿಸ್ಕೊಳ್ಳೇಬೇಕು. ಅದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲ್ ಆಗಿ ದೃಢವಾಗಿ ನಿಂತ್ಕೊಳ್ಬೇಕಾದ್ರೆ ಇವತ್ತು ನಾವು ಎಷ್ಟು ಸರ್ಚ್ ಮಾಡ್ತಾ ಇದ್ದೀವಿ, ಇದು ಕ್ವೆಶನ್. ಯಾಕಂದರೆ ಇದು ನನ್ನಲ್ಲಿ ಕ್ವೆಶನ್ ಬಂದಿದೆ. ಯಾಕಂದರೆ ನಾನು ಅರಿತುಕೊಳ್ದಿದ್ರೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ, ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಅನಿಸುತ್ತೆ ಅಲ್ವಾ, ಈಗ ಸಂತ ಪೌಲರ ಜೀವಿತ ಆಗಿರ್ಬೋದು, ಅಥವಾ ಅನೇಕ ರಕ್ತಸಾಕ್ಷಿಗಳ ಲೈಫ್ ಆಗಿರ್ಬೋದು, ಸಂತರುಗಳ ಜೀವಿತ, ಇವ್ರದ್ದೆಲ್ಲ ನೋಡುವಾಗ ಹೇಗಪ್ಪ ಇವ್ರಿಗೆಲ್ಲ ಯೇಸು ಕ್ರಿಸ್ತರಿಗಾಗಿ ಇಷ್ಟರ ಮಟ್ಟಿಗೆ ಬದುಕಕ್ಕಾಯಿತು. ಕಷ್ಟ ಸಂಕಟ ಬರುತ್ತೆ, ನೋವುಗಳಾಗುತ್ತೆ, ಹಿಂಸೆಗಳಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಅವರಿಗೆ ಯೇಸು ಕ್ರಿಸ್ತರಿಗೋಸ್ಕರ ದೃಢವಾಗಿ ನಿಂತು ಜೀವಿಸೋಕ್ಕೆ ಸಾಧ್ಯ ಆಗಿತ್ತಾದರೆ ಯಾರೋ ಫೋರ್ಸ್ ಮಾಡಿದ್ದಲ್ಲ, ಆ ದೇವ್ರ ಪ್ರೀತಿ ಫೋರ್ಸ್ ಮಾಡ್ತಾ ಇತ್ತು, ಹೋಲಿ ಸ್ಪಿರಿಟೇ ಫೋರ್ಸ್ ಮಾಡ್ತಾ ಇದ್ರು ಅಲ್ವಾ. ಸೊ ಇವತ್ತು ಆ ಹೋಲಿ ಸ್ಪಿರಿಟ್ ನಮ್ಮನ್ನು ಫೋರ್ಸ್ ಮಾಡಬೇಕಾದ್ರೆ, ಆ ಪ್ರೀತಿ ನಮ್ಮನ್ನು ಒತ್ತಾಯ ಪಡಿಸ್ಬೇಕಾದ್ರೆ ನಾವು ಮೊದಲು ಅವರನ್ನು ಅರಿತುಕೊಳ್ಬೇಕು. ಸೊ ನನಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಸಂತ ಪೌಲರಿಗೂ ಕೂಡ ಇದೇ ಅರಿವಾಗಿದ್ದು. ಫಿಲಿಪ್ಪಿ 3ನೇ ಅಧ್ಯಾಯ ಅಲ್ವಾ, 3:8ನೇ ವಾಕ್ಯ ಏನು ಹೇಳುತ್ತೆ, ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂಬುದು ಮನದಟ್ಟಾಗಿರೋದ್ರಿಂದ. ಅವರಿಗೆ ಮನದಟ್ಟಾಯಿತು. ಅವರಿಗೆ ಮನದಟ್ಟಾಗಿರೋದ್ರಿಂದ ಬೇರೆಲ್ಲಾನು ಅವ್ರು ಏನಂತ ತಿಳ್ಕೊಂಡ್ರು, ಇದು ಕಸ, ಇದು ವ್ಯರ್ಥ ಅಂತೇಳಿ ಅವರು ಪರಿಗಣಿಸೋದಕ್ಕೆ ಸಾಧ್ಯ ಆಯಿತು. ಸೊ ನಾವು ಬ್ಯುಸಿ ಆಗಿದ್ದೀವಿ, ನಮಗೆ ಟೈಮ್ ಇಲ್ಲ ಅನ್ನೋದು ಆ್ಯಕ್ಚುಲಿ ಅದು ಸೋಮಾರಿತನಕ್ಕೆ ಒಂದು ವರ್ಡ್ ಹೇಳೋಕ್ಕೆ ಹೋದರೆ ಅದಕ್ಕೆ ನನ್ನ ಲೈಫ್ ಹೇಳಿದ್ನಲ್ವ ಆ ರೀತಿ. ಆದರೆ ಬ್ಯುಸಿ ಇದ್ದಾಗಲೂ, ದಾಹ ಇದ್ದಾಗ ಸ್ಪೆಂಡ್ ಮಾಡಿದ್ದು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಆ ಕಷ್ಟಗಳ ಆ ಒಂದು ಬ್ಯುಸಿಯಾಗಿರುವಾಗಲೂ ಇಲ್ಲಪ್ಪ ನಾನು ಕಲಿಬೇಕು ಅಂತೇಳಿ ವಚನವನ್ನು ಪರ್ಸ್ನಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಹೋಲಿ ಸ್ಪಿರಿಟ್ ಮಾತಾಡುವಂಥ ಒಂದು ಅನುಭವ ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗಿದೆ ಅಲ್ವಾ. ಇಲ್ಲಿ ಕೆಲವರಿಗೆ ಪರ್ಸ್ನಲ್ ಆಗಿ ದೇವ್ರ ವಾಕ್ಯ ಕೂತ್ಕೊಂಡು ಅರಿತುಕೊಳ್ಳುವಾಗ. ಸೊ ಈ ಒಂದು ಕಲಿಕೆ ಒಂದು ದಿನದ ಕೆಲಸ ಅಲ್ಲ, ಪ್ರತಿದಿನ ನಾವು ಕೊನೆವರೆಗೂ ನಾವೇನು ಮಾಡ್ತಾನೆ ಇರಬೇಕು. ಬ್ರದರ್ ಮೊನ್ನೆ ಮೈಸೂರಲ್ಲಿ ಹೇಳ್ತಿದ್ರಲ್ವಾ, ದ ಓನ್ಲಿ ಥಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್, ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ನೋಯಿಂಗ್ ಕ್ರೈಸ್ಟ್.
ಅವ್ರನ್ನ ಅರ್ಥಕೊಳ್ಳೋದು ಮಾತ್ರನೇ ನಾವು ಮಾಡ್ತಾ ಇರಬೇಕು ಅಂತೇಳಿ. ಯಾಕಂದರೆ ಎಷ್ಟು ನಾವು ಅವ್ರನ್ನ ಅರ್ಥಕೊಳ್ತಾ ಇರ್ತೀವೋ ಅಷ್ಟು ನಮ್ಮ ಸ್ವಭಾವದಲ್ಲಿ ಚೇಂಜಸ್ ನಾವು ನೋಡ್ತೀವಿ. ಇದು ನಾನು ಈ ದಿನಗಳಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಬರ್ನಿಂಗ್ ಬುಷ್ ಕೇಳಿಸ್ಕೊಂಡಾಗಿಂದ ಆ ಒಂದು ವರ್ಡ್ ಏನು ಬರ್ತಿತ್ತಲ್ವ, ಲರ್ನ್ ಫ್ರಮ್ ಮೀ, ಲರ್ನ್ ಫ್ರಮ್ ಮೀ, ಲರ್ನ್ ಫ್ರಮ್ ಮೀ ಅಂತೇಳಿ. ಸೊ ಈ ವರ್ಡ್ ಬರ್ತಾ ಇದ್ದಿದ್ದರಿಂದ ನಾನು ದೇವ್ರೆ ನನಗೆ ಕಲಿಸ್ಕೊಡಿ ಅಂತೇಳಿ ಕೂತ್ಕೊಳ್ಳುವಾಗ, ದೇವ್ರ ವಾಚನ ಕಲ್ತ್ಕೊಳ್ಳುವಾಗ ನಿಜವಾಗ್ಲೂ ಏನು ಕೀರ್ತನೆಯಲ್ಲಿ ವಾಕ್ಯ ಹೇಳುತ್ತೆ ಅಲ್ವಾ, ದೇವರ ವಾಕ್ಯದಲ್ಲಿ ಹರ್ಷಗೊಳ್ಳುವವನಾರು ಅಂತೇಳಿ. ನಿಜವಾಗ್ಲೂ ಹೇಗೆ ಹರ್ಷಿಸೋದು ಅನ್ನೋದನ್ನ ಅನುಭವಿಸೋಕ್ಕಾಯ್ತು. ಯಾಕಂದರೆ ಎಷ್ಟೋ ಬಾರಿ ದೇವ್ರ ವಾಕ್ಯ ಓದುವಾಗ ಬೋರ್ ಆಗಿದೆ, ನಿದ್ದೆ ಬಂದಿದೆ ಅಲ್ವಾ, ನಿದ್ದೆ ಬಂದಿದೆ, ಬೋರ್ ಆಗಿದೆ, ಅಥವಾ ಓದ್ತಾ ಅಯ್ಯೋ ಕಷ್ಟ ಆಗಿ ಕ್ಲೋಸ್ ಮಾಡಿದ್ದು ಇದೆ. ಇದು ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಆದರೆ ಯಾವಾಗ ಅನುಭವದಿಂದ ನಾನು ಅರಿಬೇಕಲ್ವಾ, ದೇವರು ಕಲಿಸ್ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಅಲ್ವಾ ಅಂತೇಳಿ ದಾಹದಿಂದ ಓಪನ್ ಮಾಡಿ ದೇವರೇ ನನಗೆ ಕಲಿಸ್ಕೊಡಿ ಅಂತೇಳುವಾಗ, ವಚನವನ್ನು ದೇವರು ಹೇಳಿಕೊಡುವಾಗ ಈ ಒಂದು ವಾಕ್ಯ ಏನಿದೆ ಅಲ್ವಾ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷ ಅಂತೇಳಿ, ಆ ವಾಕ್ಯದಲ್ಲಿ ಹೇಗೆ ಆ ಒಂದು ಆನಂದ ಇದೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾ ಇದೆ. ನಿಜವಾಗ್ಲೂ ವಾಕ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ, ನಮಗೂ ಹರ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಜಾಯ್ ವಚನದ ಮುಖಾಂತರ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಈ ಎಕ್ಸ್ಪೀರಿಯನ್ಸ್ ನಾವು ಪಡಿತಾ ಬದುಕ್ತೀವೋ ಆಗ ನೋಡಿ ನಮ್ಮ ಸ್ವಭಾವ, ಈಗ ನಾವೇನು ಯೂತ್ ಲೈಫಲ್ಲಿ ಪಾಪದಿಂದ ಹೊರಗೆ ಬರಬೇಕು, ಶರೀರ ಸ್ವಭಾವಕ್ಕೆ ಬಿಟ್ಟು ಕೊಡಬಾರ್ದು, ಅಥವಾ ಈ ಒಂದು ಮೊಬೈಲ್ ಫೋನಿಗೋ ಅಥವಾ ಲೋಕಕ್ಕೋ ಈ ಒಂದು ಹರಟೆ ಮಾತಿಗೋ ಏನು ಒಳಗಾಗಬಾರ್ದು ಅಂತೇಳಿ ನಾವೇನು ಬೆಳಗ್ಗೆ ಕೂಡ ಕೇಳಿಸ್ಕೊಳ್ತಾ ಇದ್ವಿ ಅಲ್ವಾ. ಮತ್ತು ನನ್ನ ಪರ್ಸ್ನಲ್ ಲೈಫಲ್ಲೂ ನಾನು ಬಿದ್ದಿದ್ದೀನಿ, ಮತ್ತೆ ಮೊಬೈಲ್ ಫೋನಲ್ಲಿ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದೆ. ಬಟ್ ಜಯಿಸಿ ಹೇಗಪ್ಪ ದೃಢವಾಗಿ ನಿಂತ್ಕೊಳ್ಳೋದು ಅಂತೇಳಿ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ರು, ಆಗ್ತಾ ಇರಲಿಲ್ಲ. ಯಾಕಂದರೆ ನಾವು ಟ್ರೈ ಮಾಡಿದರೆ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ದಿನಗಳಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳುವಾಗ, ಮೊಬೈಲ್ ಫೋನಲ್ಲಿ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ನಾನು ಆ ಥರ ಹೇಳ್ತಾ ಇಲ್ಲ. ಬಟ್ ಸಮ್ವೇರ್ ಅದರ ಮೇಲೆ ಇಂಟ್ರೆಸ್ಟೇ ನನಗೆ ಕಮ್ಮಿ ಆಯಿತು, ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಇನ್ನೊಂದು ಕಡೆ ಇಂಟ್ರೆಸ್ಟ್ ಜಾಸ್ತಿ ಆದಾಗ ಆ ಇಂಟ್ರೆಸ್ಟ್ ನಮಗೆ ಬೇಡ ಅನಿಸುತ್ತೆ ಅಲ್ವಾ. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಷಿಯಸ್ ಥಿಂಗ್ ನಾವು ಎಕ್ಸ್ಪೀರಿಯನ್ಸ್ ಮಾಡುವಾಗ ಕೀಳಾಗಿರೋದು ನಮಗೆ ಬೇಕು ಅನಿಸುತ್ತಾ. ಈಗ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇರೋದ್ರಿಂದ ನಮಗೆ ಕೀಪ್ಯಾಡ್ ಮೊಬೈಲ್ ಬೇಡ ಅನಿಸುತ್ತೆ, ನಮಗದು ಬೇಡ. ಅದು ಯಾಕೆ, ನನ್ನ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲೇ ಇದೆಯಲ್ವಾ, ಇವಾಗ ಐಫೋನೇ ಇರಬೇಕಾದ್ರೆ ನನಗೆ ಇದು ಯಾಕೆ ಅಂತ ನಮ್ಗನ್ಸುತ್ತಲ್ವಾ. ನಾನು ಅದಕ್ಕೆ ಕಂಪೇರ್ ಮಾಡ್ತಿಲ್ಲ. ಆದರೆ ಈ ಲೋಕದ ಏನು ಕ್ಷಣಿಕ ಪಾಪ ಭೋಗಕ್ಕೆ ನಾವು ಒಳಗಾಗ್ತೀವೋ ಅದೆಲ್ಲ ನಮಗೆ ಯಾವಾಗ ಬೇಡ ಅನಿಸುತ್ತೆ ಅಂದರೆ, ಅತಿ ಶ್ರೇಷ್ಠವಾಗಿರುವ ದೇವ್ರ ಪ್ರೀತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುವಾಗ ವಚನದ ಮುಖಾಂತರ, ಆಗ ನನಗೆ ಈ ಲೋಕದ ಬೇರೆ ಎಲ್ಲನೂ ಕಸ ಅನಿಸುತ್ತೆ. ಅಯ್ಯೋ ಇದು ಯಾಕೆ ನನಗೆ, ಇದು ಕೀಳಾದದ್ದು, ಇದು ಯಾಕೆ ನನಗೆ ಬೇಕು, ಈ ಲೋಕದ ಪ್ರೀತಿ ನನಗೆ ಯಾಕೆ ಬೇಕು ಅಂತ ಹೇಳಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ದಿನಗಳಲ್ಲಿ ನನಗೆ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಆದರೆ ಮುಂಚೆ ನಾನು ಬಿದ್ದಿದ್ದೀನಿ, ಯಾಕಪ್ಪ ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತೇಳಿ ಅಂದ್ಕೊಂಡು ಇದ್ದೀನಿ. ಎಷ್ಟೋ ದಿನಗಳು, ತಿಂಗಳುಗಳು ಸುಮ್ಮನೆ ಪ್ರೇಯರ್ಗೆ ಹೋಗ್ತಿದ್ದೆ, ಕೇಳಿಸ್ಕೊಳ್ತಿದ್ದೆ, ಮತ್ತೆ ಮೊಬೈಲಲ್ಲೇ ನೋಡ್ತಿದ್ದೆ. ಯಾಕೆ ಅಂತೇಳಿ ಈ ಬರ್ನಿಂಗ್ ಬುಷ್ ಕೇಳಿಸ್ಕೊಂಡ್ಮೇಲೂ ಅಲ್ಲಿ ಒಂದೇ ಒಂದು ವರ್ಡ್, ನೋ ಕ್ರೈಸ್ಟ್ ಅಂತೇಳಿ ಹೇಳುವಾಗ, ಕಲೀರಿ ಅಂತ ಹೇಳುವಾಗ ನನಗೆ ಅರ್ಥ ಆಯಿತು, ನಾನು ಯಾಕೆ ಬಿದ್ದಿದ್ದು, ನಾನು ಎಲ್ಲಿ ಬಿದ್ದಿದ್ದು, ಯಾಕೆ ಬಿದ್ದಿದ್ದು ಅನ್ನೋದು ಕೂಡ ಅರ್ಥ ಆಯಿತು. ಇವತ್ತು ನಾವು ಕೂಡ ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಯಾಕೆ ಬೀಳ್ತಾ ಇದ್ದೀವಿ ಅಂದರೆ, ಎಲ್ಲೋ ನಾವು ಯೇಸುಕ್ರಿಸ್ತರನ್ನ ಅರ್ಥಕೊಳ್ಳೋದ್ರಲ್ಲಿ ಮಿಸ್ ಆಗ್ತಾ ಇದ್ದೀವಿ. ಪರ್ಸ್ನಲ್ ಆಗಿ ನಾನು ಹೇಳ್ತಿರೋದು, ಪರ್ಸ್ನಲ್ ಆಗಿ ನಾವು ಕೂತ್ಕೊಂಡು ಅವರೊಂದಿಗೆ, ಅವರ ವಚನದೊಂದಿಗೆ ಅನುಭವದಿಂದ ಅರಿತುಕೊಳ್ಳೋದ್ರಲ್ಲಿ ಮಿಸ್ ಆಗ್ತಾ ಇದೆ. ಥಿಯರಿಟಿಕಲ್ ನಾಲೆಡ್ಜ್ ಎಲ್ರಿಗೂ ಇದೆ. ನಾವು ಇವತ್ತು ಅದು ಜೀಸಸ್ ದ ಲಿವಿಂಗ್ ಗಾಡ್ ಮಿನಿಸ್ಟ್ರಿಯಲ್ಲಿ ಇರೋ ಎಲ್ರಿಗೂ ದೊಡ್ಡ ರಹಸ್ಯವಾದವುಗಳೇ ದೇವರು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಥಿಯರಿಟಿಕಲ್ ನಾಲೆಜ್ ಆಗೇ ಇದೆಯಾ ಅಥವಾ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ಆಗಿದೆಯಾ ಅಂತ ನಾವೇ ಥಿಂಕ್ ಮಾಡಬೇಕು. ಯಾಕಂದರೆ ಈಗ ನಾನು ಹೇಳುವಾಗ ನಮಗೆ ಕ್ಷಮಿಸ್ಬೇಕು ಅಂತ ಗೊತ್ತು, ಈ ಲೋಕಕ್ಕೆ ಒಳಗಾಗಬಾರ್ದು ಅಂತೇಳಿ ವಾಕ್ಯ ಗೊತ್ತಲ್ವಾ. ಹರಟೆ ಮಾತಿಗೆ ಬಿದ್ದೋಗಬಾರ್ದು ಅಂತ ನಮಗೆ ವಾಕ್ಯ ಗೊತ್ತು, ವಿಶ್ವಾಸದಲ್ಲಿ ಕುಸಿಬಾರ್ದು ವಾಕ್ಯ ಗೊತ್ತು, ಎಲ್ಲ ವಚನ ಗೊತ್ತಿದೆ, ತಲೆಯಲ್ಲಿದೆ. ಆದರೆ ಆ ಸಂದರ್ಭ ಅಂತ ಬರುವಾಗ
ಈಸಿಯಾಗಿ ಬಿದ್ದೋಗ್ತಾ ಇದ್ದೀವಿ. ನಾವು ಎಷ್ಟು, ಯಾಕಂದರೆ ಇದೊಂದು ಎಕ್ಸಾಮ್ ಅಲ್ವಾ, ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ನಮಗೆ ಟೆಸ್ಟ್ ಇದೆ, ಟೆಂಪ್ಟೇಷನ್ಸು ಇದೆ. ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಜಯಿಸ್ತಾ ಇದ್ದೀವಿ, ಎಷ್ಟು ಜಯಿಸಿದ್ರೇ ಅಲ್ವ, ಈಗ ಒಂದು ಎಕ್ಸಾಮ್ ಬರುವಾಗ ಪಾಸ್ ಆದ್ರೇ ನೆಕ್ಸ್ಟ್ ಪ್ರಮೋಷನ್ ಸಿಗೋದು. ಸೊ ಆ ರೀತಿ ಸ್ಪಿರಿಚುವಲ್ ಗ್ರೋತ್ ನನ್ನಲ್ಲಿ ಎಷ್ಟಾಗಿದೆ. ಸೊ ನಾನು ಪರ್ಸ್ನಲ್ ಆಗಿ ತಗೊಳ್ಳುವಾಗ ನಾನು ಈ ದಿನಗಳದೇ ಹೇಳ್ತೀನಿ, ಯಾಕಂದರೆ ನಾನು ಲಾಸ್ಟ್ ಟೈಮ್ ಟೆಸ್ಟಿಮನಿ ನಾನು ಶೇರ್ ಮಾಡಿದ್ದೆ ವೆಬ್ಎಕ್ಸಲ್ಲಿ, ಎಷ್ಟೋ ರೀತಿಯಲ್ಲಿ ನಾನು ಕಳ್ಕೊಂಡಿದ್ದೆ ಅಂತೇಳಿ. ಸೊ ಈಗ ವಾಕ್ಯ ಕಲಿಯುವಾಗ, ಅನುಭವಿಸುವಾಗ ಚಿಂತೆ ಮಾಡಬೇಡ ಅಂತೇಳಿ ವಾಕ್ಯ ಹೇಳುತ್ತೆ ಅಲ್ವಾ. ಇದು ನನಗೆ ಗೊತ್ತು, ಆ್ಯಂಡ್ ಆಲ್ಸೋ ನಾನೇ ಪ್ರೀಚು ಮಾಡಿದ್ದೀನಿ. ನಾನು ಹೊಗಳ್ಕೊಳಕ್ಕೆ ಆ ರೀತಿ ಹೇಳ್ತಾ ಇಲ್ಲ, ಆದರೆ ಪ್ರೀಚ್ ಮಾಡಿದ್ದೀನಿ. ಚಿಂತೆ ಮಾಡಬೇಡಿ ಅಂತೇಳಿ ದೇವ್ರು ಹೇಳಿದ್ದಾರೆ ಅಂತೇಳಿ ತುಂಬ ಚೆನ್ನಾಗೇ ಪ್ರೀಚಿಂಗ್ ಬಂದಿದೆ, ಈ ರೀತಿ ಪ್ರೀಚಿಂಗ್ ಆಗಿದೆ. ಸೊ ಈ ಒಂದು ಎಕ್ಸಾಂಪಲ್. ಸೊ ಈ ದಿನಗಳಲ್ಲಿರುವಾಗ ಕಲಿಯುವಾಗ ನಾನು ಹೇಳ್ತಿರೋದು. ಆದರೆ ಅದಕ್ಕೆ ಮುಂಚೆ ಸುಮ್ಮನೆ ಸಣ್ಣ ಚಿಂತೆನೇ ಮತ್ತೆ ಆ ಲೌಕಿಕವಾದ ಏನೋ ಒಂದು ಹೇಳಿರ್ತಾರೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದಿದ್ದೀನಿ. ದೇವ್ರ ವಾಕ್ಯವನ್ನು ಬಿಟ್ಟು, ಅದರಲ್ಲಿ ಎಂಗೇಜ್ ಆಗೋದನ್ನು ಬಿಟ್ಟು, ನನ್ನ ಮೈಂಡನ್ನು ಲೌಕಿಕವಾದವುಗಳಿಗೆ ಬಿಟ್ಟು ಕೊಟ್ಟಿದ್ದೀನಿ. ಆದರೆ ಯಾವಾಗ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವಾಗ, ಈ ಅನುಭವದೊಂದಿಗೆ ಅರಿತುಕೊಳ್ಳುವಾಗ ನಿಜವಾಗ್ಲೂ ದೇವ್ರು ನಿಜವಾಗ್ಲೂ ನಡೆಸ್ತಾರೆ. ಯಾಕಂದರೆ ಈ ಚಿಂತೆ ಅನ್ನೋ ಒಂದು ಚಿಂತೆ ಬರುವಾಗ ಲರ್ನ್ ಫ್ರಮ್ ಮೀ ಅಂತ ದೇವ್ರು ಹೇಳಿರೋದ್ರಿಂದ ದೇವ್ರು ಕಲಿಸ್ಕೊಡ್ತಾ ಇದ್ರು. ಇಲ್ಲ, ಚಿಂತೆ ಮಾಡಬೇಡ, ಈಗ ಇದನ್ನು ಬಿಟ್ಟು ನೀನು ವಾಕ್ಯ ಕೇಳಿಸ್ಕೊ, ವಾಕ್ಯ ಓದು, ಜೋರಾಗಿ ಓದು, ಅಥವಾ ಥ್ಯಾಂಕ್ ಯು ಜೀಸಸ್ ಹೇಳು. ಇಲ್ಲಿ ಹೇಳಿದ್ರಲ್ವ January 1 ಎಲ್ಲ ಸಂದರ್ಭದಲ್ಲೂ ಕೃತಜ್ಞತೆ ಸಲ್ಲಿಸಿ ಅಂತೇಳಿ. ಆ ವಾಕ್ಯ ಸಡನ್ನಾಗಿ ಥಾಟ್ ಬಂತು, ಇಲ್ಲ ಥ್ಯಾಂಕ್ಸ್ ಹೇಳು, ಯಾಕೆ ಚಿಂತೆ ಮಾಡ್ತೀಯ, ಥ್ಯಾಂಕ್ಸ್ ಹೇಳು ಅಂತೇಳಿ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಗೊತ್ತಾಯಿತು ಅಷ್ಟು ಈಸಿ ಅಲ್ಲ, ವಾಕ್ಯ ಹೇಳೋದಕ್ಕೂ ವಾಕ್ಯದಲ್ಲಿ ಜೀವಿಸೋದಕ್ಕೂ ತುಂಬ ಕಷ್ಟ ಇದೆ ಅಂತೇಳಿ ಈಗ ಮತ್ತೆ ಈ ದಿನಗಳಲ್ಲಿ ಅರ್ಥ ಆಯಿತು. ಆಗ ಆಗ್ತಾನೇ ಇಲ್ಲ, ಅದೇ ಥಾಟ್ಸ್ ಬರ್ತಿದೆ, ಏನೋ ಒಂದು ಥಾಟ್, ಚಿಂತೆ ಅದೇ ಆಗ್ತಾ ಇದೆ. ಬಟ್ ಇನ್ನೊಂದು ಕಡೆ ದೇವರ ಆತ್ಮರು ಕೂಡ ಒಳಗೆ ಏನು ಆಲೋಚನೆ ಕೊಡ್ತಿದ್ದಾರೆ ಅಂದರೆ ಈ ವಾಕ್ಯ ನೆನಪು ಮಾಡಿಕೊಡ್ತಿದ್ದಾರೆ, ಗಿವ್ ಥ್ಯಾಂಕ್ಸ್ ಅಂತೇಳಿ. ಆಗ ಸುಮ್ಮನೆ ಜೋರಾಗಿ ಆಡಾಡ್ತಾ ಇದೆ, ಥ್ಯಾಂಕ್ ಯು ಜೀಸಸ್. ಯಾಕಂದರೆ ನಾನು ಅದರಿಂದ ಹೊರಗೆ ಬರಬೇಕಲ್ವಾ. ಥ್ಯಾಂಕ್ ಯು ಜೀಸಸ್. ನನ್ನೊಳಗೆ ಒಂದೇ ಇತ್ತು, ಇದು ನಿನಗೆ ಬರ್ತಾ ಇರೋ ಟೆಂಪ್ಟೇಷನ್, ಇದು ನಿನಗೆ ಬರ್ತಾ ಇರೋ ಟೆಸ್ಟ್, ಇದರಲ್ಲಿ ನೀನು ಪಾಸ್ ಆಗ್ತೀಯಾ, ನೀನು ಸ್ಪಿರಿಚುವಲಿ ಗ್ರೋತ್ ಆಗ್ತೀಯಾ, ಇದರಲ್ಲಿ ನೀನು ಪಾಸ್ ಆಗಬೇಕು. ಯಾಕಂದರೆ ನಾವೀಗ ಸ್ಪಿರಿಚುವಲ್ ಗ್ರೋತ್ ಅಂತೇಳಿ ಏನು ತೊಗೊಳ್ತೀವಿ ಹೇಳಿ? ಒಳ್ಳೆ ರೀತಿಯಲ್ಲಿ ಪ್ರೀಚಿಂಗ್ ಮಾಡೋಕ್ಕೆ ಬಂದರೆ, ಒಳ್ಳೆ ರೀತಿಯಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡೋಕ್ಕೆ ಬಂದರೆ, ಒಳ್ಳೆ ರೀತಿಯಲ್ಲಿ ಪ್ರೇಯರ್ ಮಾಡೋಕ್ಕೆ ಬಂದರೆ, ಇದೆಲ್ಲ ನಮಗೇನು ಸ್ಪಿರಿಚುವಲ್ ಗ್ರೋತ್ ಅಂತೇಳಿ ನಮ್ಗೆ ಅನಿಸುತ್ತೆ. ನಾನು ಕೂಡ ಅದೇ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ನನ್ನೊಳಗೆ ಒಂದು ಕ್ವಶನ್ ಬಂತು, ನನ್ನೊಳಗೆ ಎಷ್ಟು ಸ್ಪಿರಿಚುವಲ್ ಗ್ರೋತ್ ಆಗಿದೆ, ನನ್ನ ಅಂತರಂಗದಲ್ಲಿ ಎಷ್ಟು ನಾನು ಗ್ರೋತ್ ಆಗಿದೆ, ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಿದೆ, ನಾನು ಎಷ್ಟು ಜಯಿಸಿದ್ದೀನಿ, ಹೌದು, ನನಗೆ ಎಷ್ಟು ವಾಕ್ಯಗಳ ಅನುಭವ ನನಗಾಗಿದೆ, ಕೇಳಿಸ್ಕೊಂಡಿದ್ದೀನಿ, ಚಿಂತೆ ಮಾಡಬೇಡ ಅಂತ ಗೊತ್ತು, ಎಷ್ಟು ಬಾರಿ ಚಿಂತೆಯಲ್ಲಿ ಬಿದ್ದಿದ್ದೀನಲ್ವಾ. ಹಾಗಾದರೆ ನಾನು ಅಲ್ಲಿ ಪಾಸೇ ಆಗಿಲ್ಲ, ಅಂದರೆ ನಾನು ಸೋತೋಗಿದ್ದೀನಿ. ಆಗ ಎಲ್ಲಿ ಸ್ಪಿರಿಚುವಲ್ ಗ್ರೋತ್ ನನ್ನಲ್ಲಿ ಆಗಿದೆ ನೋಡಿ. ಅವ್ರನ್ನ ಅರ್ಥಕೊಳ್ತಾ ಇರುವಾಗಲೇ ಮೊದಲು ನನ್ನಲ್ಲಿ ಉಜ್ಜೀವನ ಬರುತ್ತೆ. ಸೊ ರಿವೈವಲ್ ಫಸ್ಟ್ ಸ್ಟಾರ್ಟ್ಸ್ ವಿತಿನ್ ಮೀ, ನಾಟ್ ಫ್ರಮ್ ಅದರ್ಸ್. ಈಗ ಬೇರೆಯವರಲ್ಲಿ ಉಜ್ಜೀವನ ಆಗಬೇಕು ಅಂತ ನಮ್ಮೆಲ್ಲರ ಆಸೆ, ಹೌದಲ್ವಾ? ಈ ಒಂದು ಉಜ್ಜೀವನ ಆಗಬೇಕಪ್ಪ, ಅನೇಕ ಯೌವನಸ್ಥರು ಬರಬೇಕು ನನ್ನ ಮುಖಾಂತರ, ಅನೇಕ ಆತ್ಮಗಳನ್ನು ನಾನು ಕರ್ಕೊಂಬರ್ಬೇಕು, ಇದೆಲ್ಲ ನಮ್ಗೆ ಆಸೆ ಇದೆ. ನನಗೂ ಕೂಡ ಆಸೆ ಇತ್ತು. ಈ ಒಂದು ಯೂತ್ ಲೈಫಲ್ಲಿ ನಾನು ಇರುವಾಗಲೂ ಆಸೆ ಇತ್ತು. ಆದರೆ ಯಾಕೆ ಆಗ್ತಾ ಇರಲಿಲ್ಲ ಅಂದರೆ, ಮೊದಲು ಪ್ರಾರಂಭ ಆಗೋದೇ ನನ್ನಿಂದ ಅಲ್ವಾ. ನನ್ನಲ್ಲೇ ಈ ಉಜ್ಜೀವನ ಆಗ್ತಾ ಇಲ್ಲ, ನನ್ನಲ್ಲೇ ಈ ಒಂದು ವಾಕ್ಯದ ಅನುಭವ ಪಡ್ಕೊಂಡು ನಾನು ಜೀವಿಸೋಕ್ಕಾಗ್ತಾ ಇಲ್ಲ ಅಂದರೆ ಹೇಗೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಬೇರೆಯವರಲ್ಲಿ ರಿವೈವಲ್ ಆಗಬೇಕು, ಬೇರೆ ಆತ್ಮಗಳು ಬರಬೇಕು ಅನ್ನೋದಾದರೆ. ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮೆಲ್ಲರಿಗೂ ಒಂದೇ ಒಂದು, ಬೇರೆಲ್ಲನೂ ಅನವಶ್ಯಕನೇ, ಒಂದು ನಾವು ಫಸ್ಟ್ ಮಾಡಬೇಕಾಗಿರೋದು ಅವರನ್ನು ಅರಿತುಕೊಳ್ಬೇಕು. ಸೊ ದೇವರಲ್ಲಿ ಪರ್ಸ್ನಲ್ ಆಗಿ ನೀವು ತಗೊಳ್ಳಿ, ನಿಮ್ಮ ಒಬ್ಬೊಬ್ಬರಿಗೂ ಹೇಳ್ತಿರೋದು, ಸಿಟ್ ವಿತ್ ಮೀ, ನನ್ನ ಜೊತೆ ಕೂತ್ಕೋ, ಐ ವಿಲ್ ಟೀಚ್ ಯು. ದೇವ್ರು ಹೇಳಿದ್ದಾರೆ ಕೀರ್ತನೆಯಲ್ಲಿ, ಐ ವಿಲ್ ಟೀಚ್ ಯು ಆ್ಯಂಡ್ ಇನ್ಸ್ಟ್ರಕ್ಟ್ ಯು, ನಾನು ನಿನಗೆ ಕಲಿಸ್ಕೊಡ್ತೀನಿ ಅಂತೇಳಿ. ಅವ್ರು ಕಲಿಸ್ಕೊಡುವಾಗ ನೋಡಿ, ಬೇರೆಯವರಲ್ಲಿ ಮಾತ್ರ ಬದಲಾವಣೆ ಅಲ್ಲ, ಮೊದಲು ನನ್ನಲ್ಲೇ ನನಗೆ ಬದಲಾವಣೆ ನೋಡೋಕ್ಕಾಗುತ್ತೆ. ಇನ್ ಮೈ ಥಾಟ್ಸ್,
ನನ್ನ ಬಿಹೇವಿಯರಲ್ಲಿ, ನನ್ನ ಸ್ವಭಾವಗಳಲ್ಲಿ ಒಂದೊಂದು ಕೂಡ ಆ ಚೇಂಜಸನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ನಾವು ಅರ್ಥಕೊಳ್ತೀವೋ ಅಷ್ಟು ನಾವೇನಾಗ್ತೀವಿ ಗೊತ್ತಾ, ಅವರಂತೆ ಮಾರ್ಪಾಡಾಗ್ತೀವಿ. ಯೇಸು ಕ್ರಿಸ್ತರಂತೆ ನಾನಿವತ್ತು ಮಾರ್ಪಾಡಾಗಬೇಕು. ಯಾಕಂದರೆ ಶುಭ ಸಂದೇಶ ಸಾರೋದು ಅಂತ ಹೇಳುವಾಗ, ಆ್ಯಸ್ ಎ ಯೂತ್ಸ್ ಹೇಳುವಾಗ, ನಾಟ್ ಓನ್ಲಿ ಥ್ರೂ ಯುವರ್ ವರ್ಡ್ಸ್ ಅಲ್ವಾ, ನಿಮ್ಮ ಮಾತಿನ ಮುಖಾಂತರ ಮಾತ್ರ ಅಲ್ವಾ, ಥ್ರೂ ಯುವರ್ ಲೈಫ್. ಇವತ್ತು ನಮ್ಮ ಜೀವಿತ ಒಂದು ಎಕ್ಸಾಂಪಲ್ ಆಗಬೇಕು. ನನ್ನನ್ನು ನೋಡುವಾಗ, ನನ್ನ ಜೀವಿತ ನೋಡುವಾಗ ಒಂದು ಯೌವನಸ್ಥಳಿಗೆ ಇವಳ ಥರ ಇರಬೇಕು, ಇವಳಲ್ಲಿ ನನಗೆ ಯೇಸುವನ್ನು ನೋಡೋಕ್ಕಾಗ್ತಿದೆ ಅಂತ ಹೇಳೋಕ್ಕಾಗಬೇಕಾದ್ರೆ ಫಸ್ಟ್ ಏನೂ ಮಾಡಬೇಡಿ, ಯೇಸುವನ್ನು ಅರ್ಥಕೊಳ್ಳಿ. ಇದೇ ನನಗೆ ಪರ್ಸ್ನಲ್ ಆಗಿ ದೇವ್ರು ಹೇಳಿದ್ದು, ನೋ ಕ್ರೈಸ್ಟ್. ಎಷ್ಟು ಅರಿತುಕೊಳ್ತಾ ಇರ್ತೀವೋ ನಮ್ಮ ಶರೀರ ಸ್ವಭಾವ ನಾಶ ಆಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಡೆತ್ನೆಸ್ ಹೋಗುತ್ತೆ. ನಾವು ಕೇಳಿಸ್ಕೊಂಡ್ವಿ ಅಲ್ವಾ ಬರ್ನಿಂಗ್ ಬುಷಲ್ಲಿ, ವೆನ್ ಯು ಲಿಸನ್ ಟು ದ ಗಾಸ್ಪಲ್, ಯಾವಾಗ ಶುಭ ಸಂದೇಶ ಆಲಿಸ್ತೀವೋ ಆ ಡೆತ್ನೆಸ್ ನಮ್ಮಲ್ಲಿ ಹೋಗುತ್ತೆ ಅಂತೇಳಿ, ಸ್ವಾರ್ಥ ಹೋಗುತ್ತೆ, ನಿಜವಾಗ್ಲೂ ಆತ್ಮಿಕ ಸೋಮಾರಿತನ ಹೋಗುತ್ತೆ. ಏನೆಲ್ಲ ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗ್ತಾ ಇದ್ದೀವೋ ಅಥವಾ ಹರಟೆ ಮಾತಿಗೆ ನಾವೇನು ಬಿಟ್ಟು ಕೊಡ್ತಾ ಇದ್ದೀವೋ, ನಮ್ಮಲ್ಲಿ ಇವತ್ತು ಏನೆಲ್ಲ ಗೊತ್ತಿಲ್ಲದ ನೊಗಗಳಿದೆಯೋ ಅದೆಲ್ಲ ಯಾವಾಗ ಹೋಗುತ್ತೆ ಗೊತ್ತಾ, ಯಾವಾಗ ಈ ವಾಕ್ಯ ಕೇಳಿಸ್ಕೊಳ್ತಾ ಇರ್ತೀವೋ ಅವ್ರು ನಮ್ಮನ್ನು ತಿದ್ದುತ್ತಾರೆ, ನಮ್ಮನ್ನು ಸರಿಪಡಿಸ್ತಾರೆ, ನಮ್ಮನ್ನು ಎಂಕರೇಜ್ ಮಾಡ್ತಾರೆ, ನಮ್ಮನ್ನು ಎಚ್ಚರಿಕೆ ಕೊಡ್ತಾರೆ, ಅವ್ರು ನಮ್ಮನ್ನು ಕಲಿಸಿ ಅವ್ರು ನಡೆಸ್ತಾರೆ. ನಾವು ನಡೆಯಲ್ಲ, ಅವರ ನಡೆಸುವಿಕೆಯನ್ನು ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾಕಂದರೆ ಮತ್ತಾಯ 13ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಸಾಮತಿ ಗೊತ್ತಿದೆ ಅಲ್ಲ, ಬಿತ್ತುವವನ ಸಾಮತಿ. ನಾವು ಅದು ತಗೊಳ್ಳೋಣವಾ? ಮತ್ತಾಯ 13 ಎಷ್ಟನೇ ವಾಕ್ಯದಿಂದ ಎಕ್ಸ್ಪ್ಲನೇಷನ್ ಇದೆ ಅಲ್ಲ, 18. ಅದರಲ್ಲಿ ಬೇರೂರದ ಕಾರಣ, ಅಲ್ಲಿಂದ ಓದಿ. ಎಸ್, ಆದರೆ ಅದು ತನ್ನ ಸಂತೋಷದಿಂದ ಸ್ವೀಕರಿಸುತ್ತಾನೆ ಸಂದೇಶವನ್ನು ಕೇಳಿದ ಕೂಡಲೇ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು ಸಂದೇಶದ ನಿಮಿತ್ತ ಕಷ್ಟಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾನೆ. ಸೊ ದ ರೀಸನ್ ಯಾಕೆ ನಾನು ಎಡವಿ ಬೀಳ್ತೀನಿ, ಬೇರೂರಲಿಲ್ಲ. ಅಂದರೆ ಆ ಅನುಭವ, ಕನ್ವಿಕ್ಷನ್ ಆಫ್ ವರ್ಡ್ ಆಫ್ ಗಾಡ್ ನನಗಾಗಲಿಲ್ಲ. ಕೇಳಿಸ್ಕೊಂಡಾಗ ಸಂತೋಷ ಆಯಿತು. ಸಂತೋಷ ಆದಾಗ ನಾವೇನು ತೀರ್ಮಾನ ಮಾಡಿದ್ವಿ, ನಾನು ಎಲ್ಲ ಪ್ರಾರ್ಥನೆಗೆ ಹೋದಾಗ ನಾನು ಕೇಳುವಾಗ ತುಂಬ ಸಂತೋಷ ಆಗುತ್ತೆ. ಇಲ್ಲಪ್ಪ, ಇನ್ಮೇಲೆ ಯೇಸುಗೋಸ್ಕರನೇ, ಇನ್ಮೇಲೆ ನನಗೆ ಈ ಫೋನ್ ಬೇಡ, ಇನ್ಮೇಲೆ ಈ ಲೋಕ ಬೇಡ, ಇನ್ಮೇಲೆ ಇದು ಯಾವುದು ಬೇಡ, ಯೇಸುಗೋಸ್ಕರ ಅಂತ ತೀರ್ಮಾನ ಮಾಡಿ ಮತ್ತೆ ಮನೆಗೆ ಹೋದಾಗ ಇಮಿಡಿಯೇಟ್ ಹಿಂಗೆ ಅನ್ನೋಷ್ಟೊತ್ತಿಗೆ ಸೋತೋಗಿರ್ದು ಬಿದ್ದ ಅನುಭವಗಳೆಷ್ಟೋ ಇದೆ. ಸೊ ವಾಟ್ ಈಸ್ ದ ರೀಸನ್, ಏನು ಕಾರಣ ಅಂದರೆ, ಒಂದು, ಆ ವಾಕ್ಯ ನನ್ನಲ್ಲಿ ಬೇರೂರಲಿಲ್ಲ ಅಂತೇಳಿ ನಾನು ಹೇಗೆ ತಗೊಂಡೆ ಅಂದರೆ, ಏನಪ್ಪ ಬೇರೂರೋದು ಅಂತೇಳಿ ಕ್ವಶನ್ ಕೇಳುವಾಗ ಇಟ್ ಈಸ್ ನಥಿಂಗ್ ಬಟ್ ಆ ಅನುಭವ ನನಗಾಗಲಿಲ್ಲ. ತಲೆಯಲ್ಲಿದೆ, ಅನುಭವ ಆಗಲಿಲ್ಲ. ಸೊ ಆ ಕನ್ವಿಕ್ಷನ್ ನನಗೆ ಬೇಕು. ಸೊ ಆದ್ದರಿಂದ ಯಾವಾಗ ನಮಗೆ ಇದಾಗುತ್ತೋ ಆಗ ಈ ಒಂದು ಶರೀರ ಸ್ವಭಾವಕ್ಕೆ ಒಳಗಾಗದೆ ನಮಗೆ ಜೀವಿಸೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್, ಲವ್ ಹಿಮ್ ಅಲ್ವಾ, ನೋಯಿಂಗ್ ಹಿಮ್, ಆ್ಯಂಡ್ ದ ಸೆಕೆಂಡ್ ಇಸ್ ಲವ್ ಹಿಮ್. ಯಾವಾಗ ನಾವು ಎಷ್ಟು ಅರ್ಥಕೊಳ್ತೀವೋ ಯೇಸು ಕ್ರಿಸ್ತರನ್ನು, ಅಷ್ಟು ನಮಗೆ ಯೇಸು ಮೇಲೆ ಪ್ರೀತಿ ಬರುತ್ತೆ. ಈಗ ನನಗೆ ಯೇಸು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಆದರೆ ನನಗಿವತ್ತು ಯೇಸು ಮೇಲೆ ಎಷ್ಟು ಪ್ರೀತಿ ಇದೆ ಅಂತೇಳಿ ನಮ್ಮ ಜೀವಿತನೇ ತೋರಿಸುತ್ತೆ. ಇವತ್ತು ನನ್ನ ಲೈಫ್ ತೋರಿಸುತ್ತೆ. ನನಗಿವತ್ತು ಎಷ್ಟು ಯೇಸುಗೋಸ್ಕರ ಜೀವಿಸೋಕ್ಕಾಗ್ತಿದೆಯೋ ಅಷ್ಟೇ ನನಗೆ ಯೇಸುನ ಪ್ರೀತಿ ಮಾಡೋಕ್ಕಾಗ್ತಾ ಇರೋದು. ನಾನಿವತ್ತು ಹೇಳ್ಬೋದು, ಇಲ್ಲಪ್ಪ ನಾನು ಎಲ್ಲಕ್ಕಿಂತ ಯೇಸುನ ಪ್ರೀತಿಸ್ತೀನಿ ಅಂತೇಳಿ, ಆದರೆ ಮೈ ಲೈಫ್ ಆರ್ ದ ಟೈಮ್ ದಟ್ ಐ ಗಿವ್, ನಾನಿವತ್ತು ಏನು ಟೈಮ್ ಕೊಡ್ತಾ ಇದ್ದೀನೋ, ನನ್ನಲ್ಲಿ ಏನು ದಾಹ ನನ್ನಲ್ಲಿ ಇದೆಯೋ ಅದು ತೋರಿಸ್ತಾ ಇದೆ ನನಗೆ ಎಷ್ಟು ಯೇಸು ಮೇಲೆ ಪ್ರೀತಿ ಇದೆ ಅಂತೇಳಿ. ಇವತ್ತು ನಮ್ಗೆ ಇಷ್ಟೇ ಇರ್ಬೋದು, ನಂದು ಹೇಳುವಾಗ ಇಷ್ಟೇ ಎಲ್ಲೋ ಇದೆ, ಅದರಿಂದನೇ ಸ್ವಾರ್ಥ ಜಾಸ್ತಿ ಇದೆ. ನಾವು ಎಷ್ಟು ಪ್ರೀತಿಸ್ತೀವೋ, ಸಂತ ಪೌಲರೆಲ್ಲ ಹೇಳ್ತಾರೆ ಅಲ್ವಾ, ಈ ದೇವರ ವಾಕ್ಯದ ನಿಮಿತ್ತ ಈ ಒಂದು ಆಧ್ಯಾತ್ಮಿಕ ಜೀವನ ಜೀವಿಸುವಾಗ ಕಷ್ಟಗಳಿದೆಯಾ, ಹಿಂಸೆಗಳಿದೆಯಾ, ಅವಮಾನ ಇದೆ, ನೋವುಗಳಿದೆ, ಇದೆಲ್ಲ ಇದೆ. ಆದರೂ ಸಂತ ಪೌಲರ ಲೈಫ್ ಜರ್ನಿ ನೋಡುವಾಗ
ಎಷ್ಟರ ಮಟ್ಟಿಗೆ ಅವರು ಕಷ್ಟ ಸಂಕಟ ಅನುಭವಿಸಿದ್ದಾರೆ ಅಲ್ವಾ. ಒಂದು ಮರಣದ ಪರಿಸ್ಥಿತಿಗೆಲ್ಲ ಹೋಗಿದ್ದಾರೆ. ಆದರೂ ಅವರಿಗೆ ಬಿಡದೆ ಯೇಸುಗಾಗಿ ಅಂತೇಳಿ ಹೇಗೆ ಬದುಕಕ್ಕೆ ಸಾಧ್ಯ ಆಯಿತು ಅಂದರೆ, ಗ್ಲೆನ್ ಅವತ್ತು ಟೆಸ್ಟಿಮನಿ ಶೇರ್ ಮಾಡುವಾಗ ನನಗೆ ಒಂದೇ ಒಂದು ವರ್ಡ್ ಅವನು ಹೇಳುವಾಗ ನನಗೇನು ಟಚ್ ಆಯಿತು ಅಂದರೆ, ದಟ್ ಲವ್, ಆ ಲವ್ ಕನ್ವಿಕ್ಟ್ ಮಾಡ್ತು ಯೇಸುಗಾಗಿ ಅಂತೇಳಿ ಬದುಕೋಕ್ಕೆ ಸಾಧ್ಯ ಆಯಿತು ಅಂತೇಳಿ ಅವನು ಶೇರ್ ಮಾಡ್ತಾ ಇದ್ದ. ಆಗ ನನ್ನೊಳಗೂ ಇದಾಯಿತು, ಹೌದಲ್ವಾ, ಇವತ್ತು ಯೇಸುಗಾಗಿ ಎನಿಥಿಂಗ್ ಫಾರ್ ಕ್ರೈಸ್ಟ್ ಅಂತೇಳಿ ನನಗೆ ಮಾಡೋಕ್ಕಾಗಬೇಕಾದ್ರೆ ದಟ್ ಲವ್, ಆ ಲವ್ವೇ ನನಗೆ ಕನ್ವಿಕ್ಟ್ ಮಾಡಿದಾಗಲೇ ನನಗೆ ಯೇಸುಗಾಗಿ ಅಂತೇಳಿ ಬದುಕೋದಕ್ಕೆ ಸಾಧ್ಯ ಆಗೋದು. ಇವತ್ತು ಯೇಸುಗಾಗಿ ಬದುಕಿ ಮಾಡಿ ಅಂತೇಳಿ ಇಲ್ಲಿ ಎಷ್ಟೇ ಬ್ರದರ್ ಫೋರ್ಸ್ ಮಾಡಿದ್ರು ಹೇಳಿದ್ರು ಸ್ವಲ್ಪ ದಿನ ಮಾಡ್ಬೋದು, ಮತ್ತೆ ನಾನು ದೃಢವಾಗಿ ಕೊನೆವರೆಗೂ ನಾನು ನಿಲ್ಲಬೇಕಾದ್ರೆ ದಟ್ ಲವ್, ಆ ಲವ್ ನನ್ನಲ್ಲಿ ಆಗಬೇಕು. ಯೇಸು ಕ್ರಿಸ್ತರ ಮೇಲೆ ಪ್ರೀತಿ ನನಗೆ ಪರ್ಸ್ನಲ್ ಆಗಿ ಬರಬೇಕು. ಇದು ಬರಬೇಕಾದ್ರೆ ಕಲ್ತ್ಕೊಳ್ಳಿ. ನೋ ಹಿಮ್. ವೆನ್ ಯು ನೋ ಹಿಮ್ ಪರ್ಸ್ನಲಿ ಯು ವಿಲ್ ರಿಯಲಿ ನೋ ವಾಟ್ ಜೀಸಸ್ ಡಿಡ್ ಫಾರ್ ಯು. ನಾವು ಯಾವಾಗ ಪರ್ಸ್ನಲ್ ಆಗಿ ಕೂತ್ಕೊಳ್ತೀವೋ ಆಗ ನಮ್ಗೆ ಗೊತ್ತಾಗುತ್ತೆ, ಓ ನನಗಾಗಿ ಯೇಸು ಇದನ್ನೆಲ್ಲ ಮಾಡಿದ್ದಾರೆ. ನಮ್ಗೆ ಇವತ್ತು ಇಮೋಷ್ನಲ್ ಆಗಿ ಗೊತ್ತು, ಅಳ್ತೀವಿ, ಯೇಸು ಪ್ರಾಣ ಕೊಟ್ಟಿದ್ದಾರಲ್ಲ, ಯೇಸು ಕ್ರಿಸ್ತರು ಇದೆಲ್ಲ ಮಾಡಿದಾರಲ್ವ ಅಂತೇಳಿ ಇಮೋಷ್ನಲ್ ಎಕ್ಸ್ಪೀರಿಯನ್ಸ್ ನಮಗಿದೆ. ಆದರೆ ನಿಜವಾಗ್ಲೂ ಅನುಭವದಿಂದ ಅರಿಯುವಾಗ ನಮ್ಗೆ ಯೇಸು ಮೇಲೆ ಪ್ರೀತಿ ಬಂದು ಯೇಸುಗಾಗಿ ಅಂತೇಳಿ ನಿಜವಾಗ್ಲೂ ಜೀವಿಸೋಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಈ ಒಂದೇ ಒಂದು ವಾಕ್ಯ, ಅವರ ಅನುಗ್ರಹ ನಮ್ಮಲ್ಲಿ ವ್ಯರ್ಥ ಆಗಬಾರ್ದು. ಇದೊಂದನ್ನು ತಗೊಳ್ಳಿ, ದೇವರ ಅನುಗ್ರಹ, ದೇವರು ಎಷ್ಟೆಲ್ಲ ಸುರಿಸಿದ್ದಾರೆ, ಅವರ ವಚನಗಳ ಮುಖಾಂತರ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಈ ದೇವರ ಅನುಗ್ರಹ ನಮ್ಮಲ್ಲಿ ವ್ಯರ್ಥ ಆಗಬಾರ್ದು. ಈ ವ್ಯರ್ಥ ಆಗಬಾರ್ದಾದ್ರೆ ನಾವು ದೇವರನ್ನು ಅರಿತುಕೊಳ್ಬೇಕು. ಅನುಭವದಿಂದ ಅರಿಬೇಕಾದ್ರೆ ನಮಗೆ ಪರಿಶುದ್ಧಾತ್ಮರ ಸಹಾಯ ಬೇಕು ಮತ್ತು ನಾವು ಆಸಕ್ತಿ ಉಳ್ಳವರಾಗಬೇಕು. ಅದರಿಂದ ಈ ಸಮಯದಲ್ಲೂ ಕೂಡ ನಾವು ಕೇಳೋಣ, ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ, ನಮಗಿವತ್ತು ಹೇಗೆ ಕಲಿಬೇಕು, ಹೇಗೆ ವಾಕ್ಯದ ಅರಿವನ್ನು ಪಡ್ಕೊಳ್ಬೇಕು ನಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವ್ರು ಕಲಿಸ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಮಗೆ ನಮ್ಮ ವೀಕ್ನೆಸ್ ಏನು ಅಂತ ದೇವ್ರಿಗೆ ಗೊತ್ತು. ಹೇಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೆ ಹೇಳ್ಕೊಡ್ಬೇಕು ಅಥವಾ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೆ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಅವರಿಗೆ ಅವರ ರೀತಿಯಲ್ಲಿ ಹೇಳ್ಕೊಡ್ಬೇಕಲ್ವಾ. ಅದೇ ರೀತಿ ನಾವು ಹೇಗಿದ್ದೀವೋ ಹಾಗೆ ನಮ್ಮ ರೀತಿಯಲ್ಲಿ ಬಗ್ಗಿ ಅವ್ರು ನಮಗೆ ಹೇಳ್ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಇವತ್ತು ನಾವು ಆಸಕ್ತಿ ಉಳ್ಳವರಾಗಬೇಕು.